ಕೆಎಂಎಂ ಕನ್ನಡ ಬೆಳಗಾವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ದೀಪಿಕಾ ಮಜ್ಲಟ್ಟಿ. ಮೊದಲಿಗೆ ಈಗ ಹೆಡ್ಲೈನ್ಸ್. ಮುಡಾ ಪ್ರಕರಣದಲ್ಲಿ ಬಿಜೆಪಿ ಆರೋಪ ಮಾಡುತ್ತಿದೆ. ಕಾನೂನಾತ್ಮಕ ಹೋರಾಟ ಮಾಡಲು ನಾವು ಸಿದ್ಧ. ಹೋರಾಟ ಬಗ್ಗೆ ಗಟ್ಟಿ ಧ್ವನಿಯಲ್ಲಿ ಮಾತನಾಡಿದ ಸಿದ್ದರಾಮಯ್ಯ. ಕಪಿಲೇಶ್ವರ ದೇಗುಲದಲ್ಲಿ ನೆರೆದಿದ್ದ ಅಪಾರ ಭಕ್ತರ ಸಮೂಹ. ಬೆಳಗಾವಿಯ ದಕ್ಷಿಣ ಕಾಶಿ ಎಂದೇ ಖ್ಯಾತವಾಗಿರುವ ಕಪಿಲೇಶ್ವರ ದೇಗುಲ. ಮಧ್ಯರಾತ್ರಿಯಿಂದ ದೇಗುಲದಲ್ಲಿ ವಿವಿಧ ಧಾರ್ಮಿಕ ಪೂಜೆ ಆರಂಭ. ಪಿಎಸ್ಐನಿಂದ ಹೆಂಡತಿ ಮೇಲೆ ಮನಸೋ ಇಚ್ಛೆ ಹಲ್ಲೆ. ತೀವ್ರ ಹಲ್ಲೆಗೊಳಗಾದ ಪತ್ನಿ ಬೀಮ್ಸ್ ಆಸ್ಪತ್ರೆಗೆ ದಾಖಲು. ಪತ್ನಿ ಪ್ರತಿಮಾ ಕಣ್ಣು ಕುತ್ತಿಗೆ ಭಾಗಕ್ಕೆ ತೀವ್ರವಾಗಿ ಹಲ್ಲೆ. ಮುಡಾ ಪ್ರಕರಣದಲ್ಲಿ ಬಿಜೆಪಿ ಮಾಡುತ್ತಿರುವ ಆರೋಪಕ್ಕೆ ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡಲು ಸಿದ್ಧ ಎಂದು ಸಿಎಂ ಸಿದ್ದರಾಮಯ್ಯ ಗಟ್ಟಿ ಧ್ವನಿಯಲ್ಲಿ ಹೇಳಿದರು. ಮುಡಾ ಪ್ರಕರಣದಲ್ಲಿ ಬಿಜೆಪಿ ಮಾಡ್ತಾ ಇರುವ ಆರೋಪಕ್ಕೆ ನಾವು ಕಾನೂನಾತ್ಮಕವಾಗಿ ರಾಜಕೀಯವಾಗಿ ಹೋರಾಟ ಮಾಡಲು ಸಿದ್ಧ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗಟ್ಟಿ ಧ್ವನಿಯಲ್ಲಿ ಸೋಮವಾರ ಬೆಳಗಾವಿಯ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಮಳೆಯಲ್ಲಿ ಆಗುವ ತೊಂದರೆಗಳನ್ನು ನೋಡಲು ಬೆಳಗಾವಿಗೆ ಬಂದಿದ್ದೇನೆ. ಪರಿಹಾರ ಕೊಡುವ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಜನ ಜಾನುವಾರುಗಳ ಪ್ರಾಣ ಹಾನಿಗೆ ಪರಿಹಾರ ಕೊಡುತ್ತೇವೆ ಎಂದರು. ಅದಕ್ಕೆ ಮಳೆಯಲ್ಲಾಗಿರ್ತಕ್ಕಂತಹ ತೊಂದರೆಗಳನ್ನು ನೋಡ್ಲಿಕ್ಕೆ, ಜನರಿಗಾಗಿರ್ತಕ್ಕಂಥ ತೊಂದರೆಗಳನ್ನು ನೋಡ್ಲಿಕ್ಕೋಸ್ಕರನೇ ಬಂದಿರತಕ್ಕಂಥದ್ದು. ಈಗಾಗಲೇ ಕರ್ನಾಟಕದಲ್ಲಿ ಮೈಸೂರು, ಕೊಡಗು, ಹಾಸನ, ಇವತ್ತು ಬೆಳಗಾಂ ಎಲ್ಲ ಕಡೆ ಹೋಗ್ತಾ ಇದ್ದೀನಿ. ಎಲ್ಲ ಕಡೆ ಪರಿಹಾರ ಕೆಲಸಗಳನ್ನ ಪ್ರಾರಂಭ ಮಾಡಿದ್ದಾರೆ. ಸತ್ತವರಿಗೆ ಪರಿಹಾರ ಕೊಡ್ತಕ್ಕಂಥದ್ದು, ಮನೆಗಳು ಬಿದ್ದೋಗಿರೋದಕ್ಕೆ ಪರಿಹಾರ ಕೊಡ್ತಕ್ಕಂಥದ್ದು, ಮತ್ತು ಪ್ರಾಣಿಗಳು ಸತ್ತೋಗಿದ್ರೆ ಅವಕ್ಕೆ ಪರಿಹಾರ ಕೊಡ್ತಕ್ಕಂಥದ್ದು, ವಿದ್ಯುತ್ ಕಂಬಗಳು ಬಿದ್ದೋಗಿದ್ರೆ, ಟ್ರಾನ್ಸ್ಫಾರ್ಮರ್ಗಳು ಹೋಗಿದ್ರೆ ಅವಕ್ಕೆಲ್ಲನೂ ಕೂಡ ರೆಸ್ಟೋರ್ ಮಾಡ್ತಕ್ಕಂಥ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ರಸ್ತೆಗಳು ಮಾಡಲಿಕ್ಕೆ ಈಗ ಮಳೆ ಬರ್ತಾ ಇದೆಯಲ್ಲ, ದಿನ ಮಾಡ್ತಾ ಇದೆಯಲ್ಲ, ಅದನ್ನು ತಕ್ಷಣ ತಗೊಳ್ಳಿಕ್ಕೆ ಕಷ್ಟ ಆಗ್ತಾಯಿದೆ. ದಿನ ಸುಮಾರು 40 ದಿನ ಏನಮ್ಮ 42 ದಿನದಿಂದ ಪ್ರತಿದಿನ ಮಳೆ ಬೀಳ್ತಾ ಇದೆ. ಅದಕ್ಕೆ ಈಗ ಅಂಗನವಾಡಿಗಳಿಗೂ ಕೂಡ ರಜಾ ಘೋಷಣೆ ಮಾಡಬೇಕು ಅಂತ ಹೇಳಿದ್ದೀನಿ ಡಿಸಿಗೆ. ಶಾಲೆ ಕೊಠಡಿಗೆ ಆಮೇಲೆ ಶಾಲೆಗಳಿಗೆ 10 ದಿನ ರಜಾ ಕೊಟ್ಟಿತ್ತು. ಇನ್ನೂ ಅಗತ್ಯ ಬಿದ್ದರೆ ಇನ್ನೂ ಮಾಡ್ತೇವೆ. ಮತ್ತು ಮುಂದಿನ ವಾರ ಹೆಚ್ಚು ಮಳೆ ಬರತಕ್ಕಂಥದ್ದು ಹವಾಮಾನ ಮುನ್ಸೂಚನೆ ಪ್ರಕಾರ ಮಳೆ ಬರ್ತಕ್ಕಂಥದ್ದಿದೆ. ಅದಕ್ಕೆ ಎಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೂ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ನವರು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು, ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ನವರು ಮತ್ತು ನೀರಾವರಿ ಡಿಪಾರ್ಟ್ಮೆಂಟ್ನವರು ಎಲ್ಲರೂ ಕೂಡ ಅಲರ್ಟ್ ಆಗಿರಬೇಕು ಅಂತ ಹೇಳಿದ್ದೀನಿ. ಡೌನ್ ಸ್ಟ್ರೀಮ್ನಲ್ಲಿ ಏನೂ ತೊಂದರೆ ಆಗಬಾರ್ದು. ಸರ್, ಬೆಳಗಾವಿ ಜಿಲ್ಲೆ ಖಾನಾಪುರ, ಬೆಳಗಾವಿ ಗ್ರಾಮೀಣ ಮತ್ತು ಗೋಕಾಕಲ್ಲಿ ಪ್ರತಿ ಸಾರಿ ಮಳೆ ಬಂದಾಗ ಅನೇಕ ಹಳ್ಳಿಗಳ ಮುಳುಗಡೆ ಅವಕ್ಕೇನು ಶಾಶ್ವತ ಪರಿಹಾರ ಎಲ್ಲರ ಸ್ಥಳಾಂತರಗೊಳಿಸುವಂತ ಅಲ್ಲ, ಈ ಸಾರಿ ಯೋಚನೆ ಮಾಡ್ತೀವಿ. ಶಾಶ್ವತ ಎಲ್ಲೆಲ್ಲಿ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಲ್ಲಿ ಪರಿಹಾರ ಮಾಡೋಣ. ಜನರುಗಳು ಕೂಡ ಕೋಆಪ್ರೇಟ್ ಮಾಡಬೇಕು. ಜನರು ಕೋಆಪ್ರೇಟ್ ಮಾಡಿದವರು ಇವೇನೂ ಮಾಡೋಕ್ಕಾಗಲ್ಲ. ಅನೇಕ ಸಾರಿ ಪರ್ಮನೆಂಟಾಗಿ ಮಾಡ್ತೀವಿ ಅಂತಂದ್ರೂ ಕೂಡ ಆ ಜಾಗ ಬಿಡೋಕ್ಕೆ ತಯಾರಾಗಿರೋಲ್ಲ ಜನ. ಸೊ ಅದರಿಂದ ಜನರು ಕೋಆಪ್ರೇಷನ್ನು ಮೇಲೆ ಮಾಡ್ತೀವಿ. ಸರ್, ಇನ್ನೊಂದು, ಪ್ರತಿ ಸಾರಿ ಮಳೆ ಆದಾಗ ಶಿಫ್ಟಿಂಗ್ ಆಗ್ತಾರೆ ಮತ್ತು ವಾಪಸ್ ಬರ್ತಾರೆ ಅಂಥವ್ರಿಗೆ ಅದೇ ತರನಾಗಿ ನೀವು ಒಬ್ಬನೇ ಕೇಳ್ತಾ ಇದೆಯಲ್ಲ, ಬೇರೆಯವ್ರು ಯಾರು ಕೇಳ್ತಾ ಇಲ್ಲ. ತಾವು ಗೌರ್ಮೆಂಟಲ್ಲಿ NDRF ನಾಲ್ ಪ್ರಕಾರ 1,20,000 ಮಾತ್ರ ಕೊಡ್ತಾ ಇದ್ರಿ, ತಾರತಮ್ಯ ಆಗ್ತಾ ಇದೆ ಅಂತೇಳಿ ಬಿಜೆಪಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಏನ ಪರಿಹಾರ ಕೊಡ್ತಾ ಇದ್ದಾರೆ. ಮನೆ ಬಿತ್ತಂತಂದ್ರೆ 5 ಲಕ್ಷ ಕೇಳಪ್ಪ, ಯಡಿಯೂರಪ್ಪನವರಿದ್ದಾಗ 5 ಲಕ್ಷ ಪೂರ್ಣ ಮನೆ ಹಾಳಾಗಿದ್ದರೆ 5 ಲಕ್ಷ ಕೊಡಬೇಕು ಅಂತ ಮಾಡಿದ್ರು ಮುಖ್ಯಮಂತ್ರಿಯಾಗಿ. ನಾವೇನು ಮಾಡಿದ್ದೀವಿ ಅನ್ನೋದು ಸ್ವಲ್ಪ ದುರುಪಯೋಗ ಆಯಿತು. ನಂಬರ್ 1. ನಂಬರ್ 2, ಎಲ್ರಿಗೂ ಸಿಕ್ಕಲಿಲ್ಲ ಅದು. ರಾಜ್ಯಪಾಲರು ಸಿಎಂ ವಿರುದ್ಧ ತನಿಖೆಗೆ ಪ್ರಾಸಿಕ್ಯೂಷನ್ ಕೊಡ್ತಾರಾ ಎಂಬ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಅವರು, ಇವತ್ತು ದೆಹಲಿಯಿಂದ ಬರ್ತಾರೆ ಎಂದು ನನಗೆ ಹೇಳಿದ್ರಾ ಎಂದು ಸುದ್ದಿಗಾರರಿಗೆ ಪ್ರಶ್ನೆ ಮಾಡಿದ ಅವರು, ಅಬ್ರಹಾಂ ಅವರು ಕೊಟ್ಟಿರುವ ಕಂಪ್ಲೇಂಟ್ ಅನ್ನು ತಿರಸ್ಕಾರ ಮಾಡಲು ನಾನು ಮನವಿ ಮಾಡಿದ್ದೇವೆ. ಇದರಲ್ಲಿ ಕಾನೂನು ಹಾಗೂ ರಾಜಕೀಯ ಹೋರಾಟಕ್ಕೆ ನಾನು ಸಿದ್ಧನಾಗಿದ್ದೇನೆ ಎಂದರು. ಇನ್ನು ಗೃಹಲಕ್ಷ್ಮಿ ಹಣ ಕೇವಲ ಜುಲೈ ತಿಂಗಳದ್ದು ಬಂದಿಲ್ಲ, ಕೂಡಲೇ ಹಾಕಲಾಗುವುದು
ಮಾಡಬಹುದು ಎಂದು ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ದಕ್ಷಿಣ ಕಾಶಿ ಎಂದೇ ಖ್ಯಾತವಾಗಿರುವ ಕಪಿಲೇಶ್ವರ ಮಹಾದೇವ ದೇಗುಲಕ್ಕೆ ಇಂದು ಮೊದಲ ಶ್ರಾವಣ ಸೋಮವಾರದಂದು ಭಕ್ತರ ದಂಡೆ ಹರಿದು ಬಂದಿತ್ತು. ಹಿಂದೂ ಧರ್ಮದಲ್ಲಿ ಪ್ರಮುಖವಾದ ಶ್ರಾವಣ ಮಾಸ ಎಂದಿನಿಂದ ಅಂದರೆ ಸೋಮವಾರದಿಂದ ಆರಂಭವಾಗಿದೆ. ನಗರದ ದಕ್ಷಿಣ ಕಾಶಿ ಎಂದೇ ಖ್ಯಾತವಾಗಿರುವ ಕಪಿಲೇಶ್ವರ ಮಹಾದೇವ ದೇಗುಲಕ್ಕೆ ಇಂದು ಮೊದಲ ಶ್ರಾವಣ ಸೋಮವಾರದಂದು ಭಕ್ತರ ದಂಡೆ ಹರಿದು ಬಂದಿತ್ತು. ಭಾನುವಾರ ಮಧ್ಯರಾತ್ರಿಯಿಂದ ದೇವಸ್ಥಾನದಲ್ಲಿ ವಿವಿಧ ಧಾರ್ಮಿಕ ಪೂಜೆ ಹಾಗೂ ಅಭಿಷೇಕದೊಂದಿಗೆ ಶ್ರಾವಣ ಹಬ್ಬ ಆರಂಭವಾಯಿತು. ಸೋಮವಾರ ಬೆಳಗ್ಗೆಯಿಂದಲೇ ದರ್ಶನ ಹಾಗೂ ಅಭಿಷೇಕಕ್ಕೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿದ್ರು. ಮಳೆ ನಿಂತಿದ್ದರಿಂದ ಸಂಜೆಯವರೆಗೂ ಜನ ಜಂಗುಳಿ ಮುಂದುವರೆದಿತ್ತು. ದೇವಸ್ಥಾನದಲ್ಲಿ ವಿದ್ಯುತ್ ದೀಪಾಲಂಕಾರ ಸೇರಿದಂತೆ ಭಕ್ತರಿಗೆ ತೊಂದರೆಯಾಗದಂತೆ ವಿವಿಧ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಈ ಕುರಿತು ದೇವಾಲಯದ ಸಮಿತಿ पदाधिकारी अभिजीत चव्हाण विवरवाद माहितीयನ್ನ ನೀಡಿದರು. नमस्कार. हर हर महादेव. आजपासून श्रावण सुरू होतो आहे आणि आता आपण आहोत दक्षिण काशी म्हणून ओळखल्या जाणाऱ्या कपिलेश्वर मंदिरमध्ये. दक्षिणेत हे मंदिर खूप प्रसिद्ध आहे आणि या मंदिरासंदर्भात दर सोमवारी आता येथे गर्दी होताना आपल्याला दिसेल. आणि या मंदिरासंदर्भात आणखी श्रावणातल्या या सोमवारांसंदर्भात बोलण्यासाठी आपल्यासोबत आहेत येथील मंदिराचे पदाधिकारी. आपण त्यांच्याकडून माहिती घेणार आहोत. नमस्कार. पहिला तर समस्त बेळगावकर नागरिकांना पवित्र श्रावण सोमवारच्या KMM न्यूज चॅनलच्या माध्यमातून सर्व हिंदू बांधवांना पवित्र श्रावण महिन्याच्या हार्दिक शुभेच्छा. साधारण काल रात्रीपासून इथं दर्शनाची आणि अभिषेकाची रीग या समस्त बेळगावकर नागरिकांच्या वतीनं लागलेली होती. काल रात्री 12 वाजल्यापासून समस्त बेळगावकर नागरिकांच्या कल्याणासाठी जनकल्याणासाठी म्हणून श्री कपिलेश्वर महादेव ट्रस्टच्या वतीनं पहिला अभिषेक आम्ही आयोजित केला होता. तो अभिषेक झाल्यानंतर पहाटे 5 वाजेपर्यंत पंचामृत अभिषेक चालले. 6 नंतर साधारण 11 वाजेपर्यंत विशेष रुद्राभिषेकाचं आयोजन केलेलं होतं. आणि श्रावणच्या सोमवारामध्ये या कपिलेश्वर मंदिरामध्ये परंपरेप्रमाणे त्रिकाल पूजेचं आयोजन देखील केलेलं होतं. ती पूजा देखील आता मंदिरामध्ये संपन्न होत आहे. तसेच आज सायंकाळी ठीक 7:30 वाजता भव्य दिव्य अशी पालखी सोहळा इथं निघणार आहे. पालखी सोहळा झाल्यानंतर विशेष महाआरतीचं आयोजन या श्रावण सोमवारनिमित्त केलेलं आहे. त्यामध्ये देखील सर्व बेळगावकर नागरिकांनी सहभागी व्हावं असं श्री कपिलेश्वर महादेव ट्रस्टच्या वतीनं आम्ही समस्त बेळगावकर नागरिकांना आव्हान करीतो. अभिजित चव्हाण साहेब, हे मंदिर जे आहे हे दक्षिण काशी म्हणून आणखी याचा महिमा आगाध आहे. तर या मंदिरासंदर्भातलं दक्षिण काशी म्हणून का ओळखलं जातं या संदर्भात आपण थोडी माहिती. साधारण बेळगावच्या पंचक्रोशीमध्ये एक आख्यायिका आहे की उत्तर काशीला जाऊन आल्यानंतर जी आमच्या बेळगावच्या समस्त नागरिकांची एक परंपरा आहे की इथं आल्याशिवाय ती तीर्थयात्रा संपूर्ण होत नाही. म्हणून याला कदाचित दक्षिण काशी असं म्हणून पहिला पार परंपरेपासून असं आमच्या वडलोपार्जित किंवा पूर्वजांनी असं नाव विख्यात गेलं आहे. तेच आता कंटिन्यू इथं आम्ही दक्षिण काशी म्हणून आलेलं आहे. तरी हा मंदिराचा इतिहास म्हटला तर साधारण 1000 वर्षापूर्वीचा असू शकतो. कारण जी बेळगावच्या किल्ल्यामध्ये जी कमलबस्ती आहे तिच्या शिलालेखामध्ये कपिलेश्वर मंदिराचा उल्लेख आहे. आणि ती साधारण 1000 वर्षापूर्वीची कमलबस्ती आहे. त्या जेणेकरून आम्हाला असा अंदाज आहे की हे 1000-2000 वर्षापूर्वीचं देखील हे स्वयंभू शिवलिंग असू शकेल. श्रावण सुरू झालेला आहे. सोमवारी आजच्यासारखीच प्रत्येक वेळेला गर्दी असते. तर मंदिर ट्रस्ट कमिटीच्या वतीनं काय वेगळे कार्यक्रम ठेवले जातात का, आयोजित केले जातात का? ह्या वर्षी जरा वेगळे पण म्हणजे 5 श्रावण सोमवार आलेले आहेत. आणि आता तुमच्या व्हिज्युअलमध्ये बघितलं असणार आकर्षक आम्ही असं विद्युत रोषणाई किंवा डेकोरेशनचं काम सातत्याने गेले 4 वर्ष विनायक पालकर आणि बसवराज होंडगेकर म्हणून जे आमचे दरवर्षी जे करतात त्यांच्या माध्यमातून हे गेले 4-5 वर्ष देखील इथं चालू आहे. त्यांचं देखील आम्हाला विशेष सहकार्य इथं लाभलेलं आहे. परत दर आठवड्याला वेगवेगळी सजावट करून
काहीतरी नाविन्यपूर्ण बेळगावकर नागरिकांना देण्याचं हे कपिलेश्वर मंदिराचं सातत्याने गेले 2018पासून जो प्रयत्न आहे तो आम्ही अखंडितपणे सुरू ठेवणार आहे. आणि आता बघत असाल भक्तांच्या सोयीसाठी म्हणून मागच्या आठवड्यात जो बेळगाव आणि आमच्या परिसरात जो पाऊस झाला त्याच्या संदर्भात आम्ही भक्तांची गैरसोय होऊ नये म्हणून वॉटरप्रूफ मंडप मंदिराच्या समोर कपिलेश्वर विसर्जनाच्या तलावावर आणि कपिलेश्वर मंदिराच्या परिसरामध्ये देखील वॉटरप्रूफ मंडप भक्तांसाठी घातलेला आहे. जवळजवळ 32 CCTV जेणेकरून जेणेही कुणाचे पाकिटमार किंवा ह्याच्यापासून चोरी इतर गैरकृत्य होऊ नये म्हणून आमचे 32 कॅमेरे इथं ऑनलाईन सुरू आहेत. तसेच एक्स्ट्रीमचे जवळजवळ 22 सुरक्षा रक्षक महिला आणि पुरुष यांची वेगवेगळी टीम करून ते देखील भक्तांच्या सेवेसाठी आणि तसेच आमची मंदिराची जी सेवेकऱ्यांची फौज त्याचा तोड नाही आहे. ती अहोरात्र काल रात्रीपासून झटत आहेत कारण सेवेकऱ्यांनी केल्याशिवाय हे त्यांचं पूर्ण ह्या जो श्रावण आम्ही सेवेकऱ्यांच्या खांद्यावरच ठेवून आम्ही पार पडणार आहे. KMMच्या माध्यमातून आपण भक्तांना काय आवाहन करू इच्छिता? KMMच्या माध्यमातून मी बेळगावच्या नागरिकांना आव्हान करू इच्छितो, अजून 4 सोमवार शिल्लक आहेत. यावेळी आपल्या दक्षिण काशीचे दर्शन घ्यावे आणि आपल्या इच्छा आकांक्षा काय आहेत त्या देवाकडे सांगून त्याची पूर्तता करून घ्यावी. ಅಭಿಜಿತ್ ಚವಾಣ್. ಬೇರೊಬ್ಬ ಯುವತಿಯ ಜೊತೆ ಅಕ್ರಮ ಸಂಬಂಧ ಇರುವುದನ್ನು ಪ್ರಶ್ನಿಸಿದ್ದಕ್ಕೆ PSI ಉದ್ದಪ್ಪ ಪತ್ನಿಗೆ ಹಿಗ್ಗಾಮುಗ್ಗಾ ಥಳಿಸಿದ ಘಟನೆ ಬೆಳಗಾವಿಯ ರಾಮತೀರ್ಥ ನಗರದಲ್ಲಿ ನಡೆದಿದೆ. PSIನಿಂದ ಹೆಂಡತಿ ಮೇಲೆ ಮನಸೋ ಇಚ್ಛೆ ಹಲ್ಲೆ ನಡೆಸಿರುವ ಆರೋಪ ಕೇಳಿಬಂದಿದೆ. ತೀವ್ರ ಹಲ್ಲೆಗೊಳಗಾದ ಪತ್ನಿ ಬೀಮ್ಸ್ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ಘಟಕಕ್ಕೆ ದಾಖಲು ಮಾಡಿದ್ದಾರೆ. PSI ಉದ್ದಪ್ಪ ಕಟ್ಟಿಕಾರ್ ಎಂಬಾತ ಪತ್ನಿಗೆ ಮನ ಬಂದಂತೆ ಥಳಿಸಿದ್ದಾನೆ. ಪ್ರತಿಮಾ ಉದ್ದಪ್ಪ ಕಟ್ಟಿಕಾರ್ ಹಲ್ಲೆಗೊಳಗಾದವರು. ಪತ್ನಿ ಉದ್ದಪ್ಪ ಬೇರೊಬ್ಬ ಯುವತಿಯ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದ ಎನ್ನಲಾಗಿದೆ. ಹೀಗಾಗಿ ಪತ್ನಿ ಪ್ರತಿಮಾ ಬೇರೊಬ್ಬ ಯುವತಿಯ ಜೊತೆಗೆ ಅಕ್ರಮ ಸಂಬಂಧ ಇರುವುದನ್ನ ಪ್ರಶ್ನಿಸಿದ್ದಾರೆ. ಮಕ್ಕಳ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಕೇಳಿದ್ದಕ್ಕೆ ಮಕ್ಕಳೆದುರೇ ಉದ್ದಪ್ಪ ಪ್ರತಿಮಾ ಮೇಲೆ ಹಲ್ಲೆ ನಡೆಸಿದ್ದಾನೆ. ಈ ದಂಪತಿ ರಾಮತೀರ್ಥ ನಗರದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಿದ್ರು. ಪತ್ನಿ ಪ್ರತಿಮಾ ಕಣ್ಣು ಕುತ್ತಿಗೆ ಭಾಗಕ್ಕೆ ತೀವ್ರವಾಗಿ ಹಲ್ಲೆಯಾಗಿದ್ದು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಸರ್ ಈಗ ನಮ್ಗೆ ಅದೇ ಹೆಲ್ಪ್ ಆಗಬೇಕು. ನಾವೀಗ ವಾಪಸ್ ನಮ್ಮೂರಿಗೆ ಹೋಗ್ಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ಸರ್. ನನ್ನ ಮಕ್ಕಳದ ಎಜುಕೇಷನ್ ಹಾಳಾಗ್ತಿದೆ ಸರ್. ಪ್ಲೀಸ್ ಹೆಲ್ಪ್ ಮಾಡಿ. ನಮ್ಗೆ ಏನೋ ತೊಂದರೆ ಆಗದಿದ್ದಂಗೆ ನೀವು ಹೆಲ್ಪ್ ಮಾಡ್ಬೇಕು ಸರ್. ಅವರಿಂದ ಅಂದರೆ ಸರ್ ಈಗ ನಮಗೆ ಈಗ ಅವ್ರ ಮೇಲೆ ಕೇಸ್ ಮಾಡ್ಬೇಕು ಸರ್. ಈಗ ನಾನು ಯಾಕಂದ್ರೆ ನಾನು ಹೊಡೆದಿದ್ದಾರೆ, ಬಂದವರು ಮನೆಗೆ ಬಂದು ಹೊಡೆದಿದ್ದಾರೆ ನನ್ನ ಮಕ್ಕಳ ಮುಂದೆ. ಅದ್ರ ಸಲುವಾಗಿ ನಾವು ಸೇಫ್ ಇಲ್ಲ ಸರ್. ನಮ್ಗೆ ಸೆಕ್ಯೂರಿಟಿ ಬೇಕು, ಇಂಪಾರ್ಟೆಂಟ್ ಸೆಕ್ಯೂರಿಟಿ ಬೇಕು. ಇನ್ನೊಂದೊಂದು ಹೇಳಿದ್ರೆ ನನ್ನ ಮಕ್ಕಳ ಎಜುಕೇಷನ್ ಹಾಳಾಯ್ತು ಸರ್. ಮಿಡ್ಲಲ್ಲಿ ಹಿಂಗಾಯ್ತು ಸರ್. ಈಗ ನಾವು ಅಂಕೋಲಕ್ಕೆ ಹೋದ್ರೂ ಅವ್ರಿಗೆ ಶಾಲೆ ಸೇರಿಸೋಂಗೆ ಅವಕಾಶ ಆಗಬೇಕಲ್ಲ ಸರ್. ನನ್ನ ಹಸ್ಬೆಂಡ್ ಸರ್, ಗಂಡ ಉದ್ದಪ್ಪ ಕಟ್ಟಿಕರ್. ಅವ್ರು PSI ಇದ್ದಾರೆ ಸರ್. ಈಗ ಟ್ರಾಫಿಕ್ ಡಿಪಾರ್ಟ್ಮೆಂಟಿಗೆ ಹಾಕಿದ್ದಾರೆ ಸರ್. ಈಗ ಅವರಿಗೆ ಅದೇ ಅವು ಬೇರೆ ಹೆಂಗಸ ಅವಳು ನೈಟ್ ಅಂದರೆ ಮನೆಗೆ ಬರ್ತಾ ಇರಲಿಲ್ಲ ಯಾಕಂತ ಕೇಳೋದಕ್ಕೆ. ಇನ್ನೊಂದು ಪಾಯಿಂಟ್ ಅಂದರೆ ರೇಷನ್ ಕಾರ್ಡ್ ಕೊಡೋದಿಲ್ಲ ಅಂತ ಹೇಳೋದಕ್ಕೆ ಇನ್ನೊಂದು ಪಾಯಿಂಟು. ನೆಕ್ಸ್ಟ್ ಅಂತ ಹೇಳಿದ್ರೆ ನಾನೇನೋ ಅವಳ ಬಗ್ಗೆ ಕೆಟ್ಟದಾಗ ಮಾತಾಡ್ದಂತೆ. ಅಂಥದ್ದೇನು ಕೆಟ್ಟದಾಗ ಮಾತಾಡೋ ವಿಷಯ ಇಲ್ಲ ಸರ್. ಕಾಮನ್ ಅದು. ನಾ ಹೆಂಡತಿ ಮರಳಿರುವಾಗ ಮತ್ತೊಬ್ಬಳ ಜೊತೆಗೆ ರಾತ್ರಿಯಲ್ಲಿ ಇರುವುದು ತಪ್ಪಲ್ಲ ಸರ್. ಅದು ಹೆಂಡತಿ ಮಕ್ಕಳು ಬೇಕು ಅಂತ ಹೇಳಿ ಅಂಕೋಲದಿಂದ ನಮಗೆ ಇಲ್ಲಿ ಬೆಳಗಾವಿ ತರಿಸ್ಕೊಂಡಿದ್ದಾನೆ ಸರ್. ಈಗ ನೋಡಿದ್ರೆ ಅವನು ಬೇರೆ ಹೆಂಗಸಿನ ಜೊತೆಗೆ ರಾತ್ರಿಯೆಲ್ಲ ಇರ್ತಾನೆ ಸರ್. ಬೆಳಗ್ಗೆ ಯಾವಾಗಾದ್ರು ಬಂದುಬಿಟ್ಟು ಈಗ ನಾನು ಸೀರಿಯಸ್ ಮ್ಯಾಟ್ರ್ ಬಂದ ತಕ್ಷಣ ರಾತ್ರಿ ಬಂದು ಮನೆದು ಇದು ಕಟ್ ಮಾಡಿದ್ದಾನೆ, ಕರೆಂಟ್ ಕಟ್ ಮಾಡಿ, ಆಮೇಲೆ ಗ್ಯಾಸಿಂದ ಆಫ್ ಮಾಡಿ, ಕೇಬಲಿಂದು ವೈಫೈ ಕನೆಕ್ಟ್ ಕಟ್ ಮಾಡಿ ಬೆಳಗ್ಗೆ ಬಂದು ನನಗೆ ರ್ಯಾಶ್ ಆಗಿ ಹೊಡಿಲಿಕ್ಕೆ ಬಂದ ಸರ್. ನನ್ನ ಮಕ್ಕಳೆಲ್ಲ ನಾನು ಮುಂದೆ ಹೊಡೆದೇನೆ ಸರ್. ಎಳ್ಕೊಂಡು ಹೋಗಿ ಹೊಡೆದಿದ್ದೆ ನನಗೆ. ನನ್ನ ಹೆಸರು ಪ್ರತಿಮಾ ಸರ್. PSI ಉದ್ದಪ್ಪ ಕಟ್ಟಿಕಾರ್ ಮಾಡುವುದು ಪೊಲೀಸ್ ಕೆಲಸವಾದರೂ ಈತ ಕಟ್ಟಿಕೊಂಡ ಪತ್ನಿಗೆ ಮೋಸ ಮಾಡಿದ್ದಾನೆ. ಈತ ಈ ಹಿಂದೆ ಉದ್ಯಮವಾಗದ PSI ಆಗಿದ್ದ ವೇಳೆ ಪ್ರೀತಿಸಿದವಳಿಗೆ ಕೈಕೊಟ್ಟು ಅಕ್ಕನ ಮಗಳೊಂದಿಗೆ ಮದುವೆಯಾಗಿದ್ದ ಸುದ್ದಿಯೂ ಕೂಡ ಸದ್ದು ಮಾಡಿತ್ತು. ಜನರಿಗೆ ನ್ಯಾಯ ಕೊಡಿಸಬೇಕಾಗಿದ್ದ ಈತ ಕಟ್ಟಿಕೊಂಡ ಪತ್ನಿಯ ಮೇಲೆಯೇ ಹಲ್ಲೆ ಮಾಡಿದ ಆರೋಪ ಪ್ರತಿಮಾ ಮಾಡಿದ್ದಾರೆ. ರಾಜಶೇಖರ್ ಹಿರೇಮಠ್, KMM ಕನ್ನಡ, ಬೆಳಗಾವಿ. ದೂರದ ನದಿಯಿಂದ ನೀರು ತಂದು ಅದರ ಮೂಲಕವೇ ಪೂಜೆಗೊಳ್ಳುವ ವಿಶೇಷವೊಂದು ಅಥಣಿ ತಾಲೂಕಿನ ರಡ್ಡೇರಹಟ್ಟಿ ಗ್ರಾಮದ ಮಟ್ಟಿ ಬಸವೇಶ್ವರ ದೇವಸ್ಥಾನದಲ್ಲಿ ಇಂದಿಗೂ ಆಚರಿಸಲಾಗುತ್ತದೆ.
ಶ್ರಾವಣ ಮಾಸ ಬಂತಂದ್ರೆ ಸಾಕು ಎಲ್ಲ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು ಆರಂಭವಾಗಿ ಮಾಸಾಂತ್ಯ ವಿಶೇಷ ಪ್ರಾರ್ಥನೆಯ ಕೇಂದ್ರಗಳಾಗಿರುತ್ತೆ. ಆದರೆ ದೂರದ ನದಿಯಿಂದ ನೀರು ತಂದು ಅದರ ಮೂಲಕವೇ ಪೂಜೆಗೊಳ್ಳುವ ವಿಶೇಷವೊಂದು ಅಥಣಿ ತಾಲೂಕಿನ ರಡ್ಡೇರಹಟ್ಟಿ ಗ್ರಾಮದ ಮಟ್ಟಿ ಬಸವೇಶ್ವರ ದೇವಸ್ಥಾನದಲ್ಲಿ ಇಂದಿಗೂ ಆಚರಣೆ ಇದೆ. ಈ ಸಂಪ್ರದಾಯವು ಸುಮಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ನಮ್ಮ ಪೂರ್ವಜರು ಈ ಸಂಪ್ರದಾಯವನ್ನ ಮಾಡಿಕೊಂಡು ಬಂದಿದ್ದಾರೆ. ಅದೇ ರೀತಿ ಯುವಕರಾದ ನಾವು ಕೂಡ ಈ ಸಂಪ್ರದಾಯವನ್ನು ಮುಂದುವರಿಸುತ್ತೇವೆ ಎಂದು ರಡ್ಡೇರಹಟ್ಟಿ ಗ್ರಾಮದ ಯುವಕ ಮುರುಗೇಶ್ ಕೋತ್ ನಮ್ಮ ನ್ಯೂಸ್ಗೆ ತಿಳಿಸಿದ್ರು. ಎಲ್ಲರಿಗೂ ಶ್ರಾವಣ ಮಾಸದ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತಿನ ಶ್ರಾವಣ ಮೊದಲ ಸೋಮವಾರ ವಿಶೇಷ ಅಂದ್ರೆ ಎಲ್ಲರೂ ಬೆಳಗಿನ ಜಾವ 4 ಗಂಟೆಗೆ ಕೃಷ್ಣಾ ನದಿಗೆ ಹೋಗಿ ಬಸವೇಶ್ವರಿಗೆ ಮಡಿಸ್ತಾನ ನೀರು ತರೋದು. ಎಲ್ಲರೂ ತಮ್ಮ ತಮ್ಮ ಕೆಲಸಗಳನ್ನು ಬದಿಗಿಟ್ಟು ಬೆಳಗಿನ ಜಾವ ಬೇಳೆಗೆದ್ದು ಎಲ್ಲರೂ ತಮ್ಮ ತಮ್ಮ ಮನೆಗಳಿಂದ ಬಂದು ಕೃಷ್ಣಾ ನದಿಗೆ ಹೋಗಿ 6 ಕಿಲೋಮೀಟ್ರ್ ಆಗುತ್ತೆ ನಮ್ಮ ಊರಿಂದ. ಅಲ್ಲಿ ಹೋಗಿ ನೀರನ್ನು ತರ್ತಾರೆ. ನೀರು ತಂದು ಬಸವೇಶ್ವರಿಗೆ ಮಡಿಸ್ತಾನ ಮಾಡಿ ಬಸವೇಶ್ವರ ದೇವಸ್ಥಾನಕ್ಕೆ ಎಲ್ಲವನ್ನು ಶುಚಿಗೊಳಿಸಿ, ಇದು ಬಹಳ ಹಳೆಯ ಪರಂಪರೆ. ಈ ಪರಂಪರೆಯನ್ನು ನೀವೆಲ್ಲ ಮುಂದುವರಿಸ್ಕೊಂಡು ಹೋಗಬೇಕು, ನಿಮ್ಮ ಕರ್ತವ್ಯ ಅಂತ ಹೇಳ್ತಾ ನಮ್ಮ ಹಿರಿಯರು ಈ ಆಚರಣೆ ಆಚರಿಸ್ಕೊಂಡು ಬಂದಾರ. ಈಗ ನಾವು ಯುವಕರು ಈಗ ಆಚರಿಸ್ಕೊಂಡು ಹೊಂಟೀವಿ. ಈ ಆಚರಣೆ ಉಳಿಬೇಕು. ಈ ಆಚರಣೆ ನಾವು ಅಚ್ಚುಕಟ್ಟಾಗಿ ಮುಂದೆ ಪಾಲಿಸ್ಕೋತ ಹೊಂಟೀವಿ. ಎಲ್ಲ ಯುವಕರ ಸಾಥು ಐತಿ, ಎಲ್ಲ ಆಚರಿಸ್ಕೊಂಡು ಹೋಗ್ತೀವಿ. ನನ್ನ ಹೆಸರು ಮುರುಗೇಶ್ ಕೋತ್. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ರಡ್ಡೇರಹಟ್ಟಿ ಗ್ರಾಮದಲ್ಲಿ ನಡೆದು ಬಂದಿರೋದು ವಿಶೇಷ ಸಂಪ್ರದಾಯ. ಶ್ರಾವಣ ಮಾಸದ ಪ್ರತಿ ಸೋಮವಾರ ನಸುಕಿನ ಜಾವ 4 ಗಂಟೆಗೆ ಎದ್ದು ಸುಮಾರು 7 ಕಿಲೋಮೀಟರ್ ದೂರವಿರುವ ಕೃಷ್ಣಾ ನದಿಗೆ ಹೋಗಿ ಮಡಿಯಿಂದ ಸ್ನಾನ ಮಾಡಿ ರಡ್ಡೇರಹಟ್ಟಿ ಗ್ರಾಮದ ಮಟ್ಟಿ ಬಸವೇಶ್ವರರಿಗೆ ವಿಶೇಷ ಪೂಜೆ ಸಲ್ಲಿಸುವುದು ಈ ಗ್ರಾಮದ ವಾಡಿಕೆಯಾಗಿದೆ. ಸಂತೋಷ್ ಬಡಕಂಬಿ, KMM ಕನ್ನಡ, ಅಥಣಿ. ಮೇರ್ಡಾ ಗ್ರಾಮದ ಬಳಿ ಬಸ್ ತಗ್ಗುಗಳಲ್ಲಿ ಸಿಲುಕಿ ಪ್ರಯಾಣಿಕರು ರಸ್ತೆಯಲ್ಲಿ ಕುಳಿತುಕೊಳ್ಳಬೇಕಾದ ಘಟನೆ ಸೋಮವಾರ ಬೆಳಗ್ಗೆ ನಡೆದಿದೆ. ಮೇರ್ಡಾ ಬಳಿ ಬಸ್ ತಗ್ಗುಗಳಲ್ಲಿ ಸಿಲುಕಿ ಪ್ರಯಾಣಿಕರು ರಸ್ತೆಯಲ್ಲಿ ಕುಳಿತುಕೊಳ್ಳಬೇಕಾದ ಘಟನೆ ಸೋಮವಾರ ಬೆಳಗ್ಗೆ ನಡೆದಿದೆ. ಘಟನೆಯಲ್ಲಿ ಬಸ್ನಲ್ಲಿದ್ದ ವೃದ್ಧರೊಬ್ಬರು ಗಾಯಗೊಂಡಿದ್ದಾರೆ. ಅದೃಷ್ಟವಶಾತ್ ಭಾರೀ ಅನಾಹುತ ತಪ್ಪಿದೆ ಎಂದು ಪ್ರತ್ಯಕ್ಷದರ್ಶಿಯೊಬ್ಬರು KMM ಕನ್ನಡ ಸುದ್ದಿವಾಹಿನಿ ಮಾಧ್ಯಮದವರಿಗೆ ತಿಳಿಸಿದ್ದಾರೆ. ಈ ಬಸ್ ಗೋದ್ಗಿರಿಯಿಂದ ನಾಗರಗಾಳಿ ಮಾರ್ಗವಾಗಿ ಖಾನಾಪುರಕ್ಕೆ ಬರುತ್ತಿತ್ತು. ಮೇರ್ಡಾ ಗ್ರಾಮದ ಬಳಿ ದ್ವಿಚಕ್ರ ವಾಹನಕ್ಕೆ ದಾರಿ ಮಾಡಿಕೊಡುವಾಗ ಬಸ್ಸಿನ ಚಕ್ರ ಆಳವಾದ ತಗ್ಗಿನಲ್ಲಿ ಸಿಲುಕಿಕೊಂಡಿದ್ದು ಬಸ್ನಲ್ಲಿದ್ದ ಪ್ರಯಾಣಿಕರು ಗಾಬರಿಗೊಂಡಿದ್ದಾರೆ. ಪ್ರಯಾಣಿಕರು ಬಸ್ಸನ್ನು ತಗ್ಗಿನಿಂದ ಹೊರತೆಗೆಯಲು ಸಾಕಷ್ಟು ಸಮಯ ಪ್ರಯತ್ನಿಸಿದರು. ಆದರೆ ಬಸ್ನಲ್ಲಿ ಶಾಲಾ ಕಾಲೇಜುಗಳು ವಿದ್ಯಾರ್ಥಿಗಳು ಇದ್ದರು. ಅವರು ಶೈಕ್ಷಣಿಕ ನಷ್ಟವನ್ನು ಅನುಭವಿಸಿದರು. ಒಟ್ಟಿನಲ್ಲಿ ಈ ಘಟನೆ ಖಾನಾಪುರ ತಾಲೂಕಿನ ರಸ್ತೆಗಳ ದುಸ್ಥಿತಿ ಹಾಗೂ ಜನಪ್ರತಿನಿಧಿಗಳ ನಿರಾಸಕ್ತಿ ತೋರಿಸುತ್ತದೆ. ಈ ಘಟನೆಗಳು ದಿನೇ ದಿನೇ ಆಗುತ್ತಿದ್ದಂತೆ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದೆ. ಚೇತನ್ ಲಕ್ಕೇಬೇಲ್ಕರ್, KMM ಕನ್ನಡ, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम।
साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली बेलगाम। आराधना साड़ी ड्रेस मटेरियल्स, मारुति गली बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ನಾನು ಎಲ್ಲದಕ್ಕೂ ಲೆಕ್ಕ ಕೊಡುತ್ತೇನೆ, ಇದಕ್ಕೂ ಮೊದಲು ನಿನ್ನ ಸಹೋದರನ ಆಸ್ತಿ ಲೆಕ್ಕ ನೀಡು ಎಂದು ಎಚ್.ಡಿ. ಕುಮಾರಸ್ವಾಮಿಗೆ ಡಿ.ಕೆ. ಶಿವಕುಮಾರ್ ಸವಾಲೆಸೆದಿದ್ದಾರೆ. ಜೆಡಿಎಸ್ ನಾಯಕ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ ನಾಯಕ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಮಧ್ಯೆ ಪರಸ್ಪರ ಆರೋಪ ಪ್ರತ್ಯಾರೋಪ ತಾರಕಕ್ಕೇರಿದೆ. ಕುಮಾರಸ್ವಾಮಿಯವರು ಡಿಕೆಶಿ ವಿರುದ್ಧ ರವಿವಾರ ತೀವ್ರ ವಾಗ್ದಾಳಿ ನಡೆಸಿದ್ದು, ಸೋಮವಾರ ಇದಕ್ಕೆ ಪ್ರತಿಕ್ರಿಯಿಸಿದ ಡಿಸಿಎಂ, ನನ್ನ ಕುಟುಂಬದ ಆಸ್ತಿ ಲೆಕ್ಕಾಚಾರ ಕೇಳ್ತಾ ಇದೆಯಾ? ಎಲ್ಲದಕ್ಕೂ ಲೆಕ್ಕ ಕೊಡ್ತೇನೆ, ಇದಕ್ಕೂ ಮೊದಲು ನಿನ್ನ ಸಹೋದರನ ಆಸ್ತಿ ಲೆಕ್ಕ ನೀಡು ಎಂದು ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಡಿಕೆಶಿ ಸವಾಲೆಸೆದಿದ್ದಾರೆ. ಇವತ್ತು ಮದ್ದೂರು ಇದೆ ನಮ್ಮದು, ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತೇಳಿ ಜನ ಆಂದೋಲನ. ಕೇಂದ್ರ ಸರ್ಕಾರದಿಂದ ಯಾಕೆ ಹಣ ಬಿಡುಗಡೆ ಮಾಡೋಕ್ಕಾಗಿಲ್ಲ, ಮಾಡಿಸ್ಲಿಲ್ಲ, ಹಿಂದೆ ಏನೇನು ವಿರೋಧ ಪಕ್ಷದಲ್ಲಿದ್ದಾಗ ನೀವೇನು ಮಾತಾಡಿದ್ರಿ, ನಾವೇನು ಮಾತಾಡಿದ್ವಿ, ಅದಕ್ಕೆ ಉತ್ತರ ಕೊಡಿ ಅಂತ ಕೇಳಿದ್ದೇವೆ. ನಿಮ್ಮ ಹಗರಣಗಳಿಗೆ ಉತ್ತರ ಕೊಡಿ ಅಂತ ಕೇಳಿದ್ದೇವೆ. ನೀವು ಮಾಡಿದಂಥ ಹಗರಣಗಳಿಗೆ ಯಾರು ಏನು ಅಂತ ಇಲ್ಲಿವರೆಗೂ ಉತ್ತರ ಕೊಟ್ಟಿಲ್ಲ. ಕುಮಾರಸ್ವಾಮಿ ನನ್ನ ಪ್ರಶ್ನೆ ಮಾಡ್ತಾನೆ, ಪ್ರಶ್ನೆ ಮಾಡಿ, ನೋ ಪ್ರಾಬ್ಲಮ್, ಎವ್ರಿ ರೈಟ್. ನನ್ನ ಲೆಕ್ಕ ಕೇಳಿ, ನಾನು ಕೇಳಿದ್ದೀನಲ್ಲ ನಿನ್ನ ಸೋದರದು, ಫಸ್ಟ್ ಲೆಕ್ಕ ಹಾಕ್ಕೊಡು. ನಂದು ನಿಮ್ಮದು ಚರ್ಚೆ ಮತ್ತೊಂದೆಲ್ಲ ಮಾಡೋಣ, ಲೆಕ್ಕ ಕೊಡೋಣ. ನಿಂದು ಪಟ್ಟಿ ಕೊಡೋಣ, ನಂದು ಪಟ್ಟಿ ಕೊಡೋಣ. ಪಾಪ ಎಲ್ಲ ಬಾಡ ಕುಟುಂಬದ ಕೇಳ್ತಾ ಇದೆಯಾ ಕೊಡೋಣ, ನಂದು ಕೇಳ್ತಾ ಇದೆಯಾ ಕೊಡೋಣ. ನಾವೆಲ್ಲ ಏನು ಯಾವುದೋ ಖುಷಿ ಮರಿ ಏನಿಲ್ಲ. ಫಸ್ಟ್ ನಿನ್ನ ಸೋದರ ಹೆಂಗೆ ಬಂತು, ನಿನ್ನ ಅಧಿಕಾರದ ಇದ್ದಾಗ ಯಾವ ರೀತಿ ದುರುಪಯೋಗ ಮಾಡಿಕೊಂಡ, ಅದೆಲ್ಲ ಫಸ್ಟು ಲೆಕ್ಕಾಚಾರ ಹಾಕೋಣ. ಅದೆಲ್ಲ ಫಸ್ಟ್ ಲೆಕ್ಕ ಬರಬೇಕು. ಆಮೇಲೆ ಹೇಳಬೇಕು, ಬ್ರಹ್ಮಾಂಡ ಅದೇನೋ ಹೇಳ್ತಿರಲ್ಲ, ಭ್ರಷ್ಟಾಚಾರ ಇವು ಹೇಳ್ತಿರೋ ನನ್ನ ಮೇಲೆ, ಇವು ವಿಜೇಂದ್ರ ಪಿತಾಮಹ ನೀನು ಹೇಳಪ್ಪ, ನಿಮ್ಮಪ್ಪನ ಯಾಕೆ ನೀನು ಕಳಿಸ್ದೆ ಜೈಲಿಗೆ, ಯಾಕೆ ರಾಜೀನಾಮೆ ಕೊಡಿಸ್ದೆ, ಏನಾಯಿತು, ಎಲ್ಲಿ ಬಂತು, ನಿನ್ನ ಲೆಕ್ಕಾಚಾರ ಇದೆಯಲ್ಲ ಫಸ್ಟ್. ಇದೆಲ್ಲ ಫಸ್ಟ್ ತೆಗಿ. ಎತ್ತಿಂದ ನಿಮ್ಮ ಎತ್ತಾಳಿಗೆ ಉತ್ತರ ಕೊಡು ಫಸ್ಟು. ಬೇರೆ ಗೂಟರೆಡ್ಡಿ ಶೇಖರ್ಗೆ ಉತ್ತರ ಕೊಡಿ, ನಿಮ್ಮ ಪಾರ್ಟಿಯವ್ರಿಗೆ ಫಸ್ಟ್ ಉತ್ತರ ಕೊಡಿ, ಆಮೇಲೆ ನಮ್ಗೆ ಉತ್ತರ ನೆಕ್ಸ್ಟು. ಎರಡನೇ ಸಬ್ಜೆಕ್ಟ್ ನನಗೆ ಕೊಡೋರು. ಅದಕ್ಕೆ ದಯವಿಟ್ಟು ಚರ್ಪಟ್ಟದಲ್ಲಿ ಕೊಡಬೇಕು. ನಿನ್ನ ಅಧಿಕಾರಾವಧಿಯಲ್ಲಿ ನಿನ್ನ ಸಹೋದರ ಹೇಗೆ ಅಧಿಕಾರ ದುರುಪಯೋಗ ಪಡಿಸಿಕೊಂಡ ಅನ್ನೋದಕ್ಕೆ ಮೊದಲು ಲೆಕ್ಕಾಚಾರ ಹಾಕೋಣ, ಅನಂತರ ನನ್ನ ಲೆಕ್ಕವನ್ನ ಕೊಡ್ತೇನೆ. ಇದರಲ್ಲಿ ಯಾವುದೇ ಮುಚ್ಚು ಮರೆ ಇಲ್ಲ ಎಂದು ಹೇಳಿದ್ದಾರೆ. ಕುಮಾರಸ್ವಾಮಿ ನನ್ನ ಪ್ರಶ್ನೆ ಮಾಡ್ತಾನೆ. ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನಿಸುವ ಹಕ್ಕು ಎಲ್ಲರಿಗೂ ಇದೆ, ಆದರೆ ಅವನ ಸಹೋದರನ ಆಸ್ತಿ ಬಗ್ಗೆ ಮೊದಲು ಉತ್ತರ ನೀಡಲಿ. ಜೆಡಿಎಸ್ ಬಿಜೆಪಿ ಹಗರಣಗಳಿಗೆ ಉತ್ತರ ಕೊಡಿ ಎಂದು ಕೇಳಿದ್ರು, ಇದುವರೆಗೆ ಉತ್ತರ ಕೊಟ್ಟಿಲ್ಲ ಎಂದ್ರು. ವಿಜಯೇಂದ್ರ ಹೇಳ್ತಾನೆ, ಭ್ರಷ್ಟಾಚಾರದ ಪಿತಾಮಹ ನಾನು ಎಂದು. ಮೊದಲು ಹೇಳಪ್ಪ, ನೀನು ನಿಮ್ಮ ಅಪ್ಪನನ್ನ ಯಾಕೆ ಜೈಲಿಗೆ ಕಳಿಸಿದೆ, ರಾಜೀನಾಮೆ ಕೊಡಿಸಿದೆ, ಇದರ ಲೆಕ್ಕಾಚಾರ ಮೊದಲು ನೀಡು. ಮೊದಲು ನಿಮ್ಮ ಪಕ್ಷದ ಯತ್ನಾಳ್ ಗೂಳಿಕಟ್ಟಿ ಶೇಖರ್ಗೆ ಉತ್ತರ ನೀಡಿ, ನಂತರ ನನಗೆ ಕೊಡುವಂತೆ ಎಂದು ವಾಗ್ದಾಳಿ ನಡೆಸಿದ್ರು. ರಾಜಶೇಖರ್ ಹಿರೇಮಠ್, KMM ಕನ್ನಡ, ಬೆಳಗಾವಿ. ಬೆಳಗಾವಿ ಜಿಲ್ಲೆಯ ಕರ್ನಾಟಕ ಗೋವಾ ಗಡಿಭಾಗದಲ್ಲಿರುವ ಅಂಬೋಲಿ ಜಲಪಾತ ಪ್ರವಾಸಿಗರ ನೆಚ್ಚಿನ ತಾಣ ಹಾಗೂ ಸ್ವರ್ಗ ಸುಖವಾಗಿದೆ. ಮಾನ್ಸೂನ್ನಲ್ಲಿ ಪ್ರವಾಸ ಟ್ರೆಕ್ಕಿಂಗ್ ಹೋಗೋದೆಂದರೆ ಹಲವರಿಗೆ ಖುಷಿ. ಹೊರಗೆ ಮಳೆಯ ಧಾರೆ, ಚಳಿಯ ವಾತಾವರಣ ಆಹ್ಲಾದಕರ ಅನುಭವ ಕೊಡುತ್ತೆ. ಮಳೆಗಾಲದಲ್ಲಿ ಹೋಗಬೇಕಾದ ಕೆಲವು ವಿಶೇಷ ತಾಣಗಳಿರುತ್ತೆ. ಅಂಥವುಗಳಲ್ಲಿ ಒಂದು ಅಂಬೋಲಿ ಜಲಪಾತ. ಬೆಳಗಾವಿ ಜಿಲ್ಲೆಯ ಕರ್ನಾಟಕ ಗೋವಾ ಗಡಿಭಾಗದಲ್ಲಿರುವ ಅಂಬೋಲಿ ಜಲಪಾತ ಪ್ರವಾಸಿಗರ ಪಾಲಿಗೆ ಸ್ವರ್ಗ ಸುಖವಾಗಿದೆ. ಪಶ್ಚಿಮ ಘಟ್ಟದ ಎತ್ತರವಾದ ತಪ್ಪಲಿನಿಂದ ನೀರು ಚಿಮ್ಮಿ ಕೆಳಗೆ ಹರಿಯುವ
ಅಂಬೋಲಿ ಜಲಪಾತದ ಸೌಂದರ್ಯ ಬಣ್ಣಿಸಲಾಗದು. ಈ ಜಲಪಾತದಲ್ಲಿ ಮೇಲಿನಿಂದ ನೀರು ದುಮ್ಮಿಕ್ಕಿ ಹರಿಯುತ್ತಾ ಬರುವುದನ್ನು ನೋಡಲು, ಪ್ರಕೃತಿ ಸೌಂದರ್ಯವನ್ನು ಸವಿಯಲು ಕೇವಲ ಕರ್ನಾಟಕದಿಂದ ಮಾತ್ರನೇ ಅಲ್ಲದೆ ಮಹಾರಾಷ್ಟ್ರ, ಗೋವಾ, ಆಂಧ್ರ ಪ್ರದೇಶಗಳಿಂದಲೂ ಜನರು ಬರ್ತಾರೆ. अम्बोली आके बहुत मज़ा आया है। कुदरती दृश्य है, देखने लायक। आप सब लोग भी आओ, देखने का मज़ा आएगा। फुल फैमिली को लेके आओ, बहुत मज़ा आएगा घूमने के लिए। मैं गुजरात का हूँ लेकिन रहता हूँ गोवा में। बहुत एक नंबर है, मज़ा आ गया। हाँ, आपका नाम है? मेहुल परमार। फैमिली के साथ आने के लिए अच्छा है। अच्छा है। फ्रेंड के साथ और मज़ा आएगा। फ्रेंड के साथ जो लोग आते हैं उसको सुझाव देना ये चाहते हैं कि पानी के नीचे ज़्यादा मत जाओ, ये बहुत डेंजरस है। ऊपर से कोई भी चीज़ गिरा तो लग जाएगा, थोड़ा सेफ्टी बरतो अपना। हाँ, उसको बोल रहे आराम से रुको, फैमिली आता है, सब लोग देखो कितना है, छोटे बच्चे रहते हैं, लेडीज़ लोग रहते हैं, सब देखना मांगता है। ये मैं चौथी बार आ रहा हूँ, हर साल आता है। मेहुल परमार। ಬೆಳಗಾವಿಯಿಂದ ಸರಿ ಸುಮಾರು 72 ಕಿಲೋಮೀಟರ್ ಇದೆ. ಅಂದಾಜು 2 ಗಂಟೆಗಳ ಪ್ರಯಾಣ. ಬೆಂಗಳೂರಿನಿಂದ 576 ಕಿಲೋಮೀಟರ್ ದೂರ, ಸುಮಾರು 10 ಗಂಟೆಗಳ ಜರ್ನಿನೇ ಅನ್ಬಹುದು. ಬೆಂಗಳೂರಿನಿಂದ ಬೆಳಗಾವಿಗೆ ಸಾಕಷ್ಟು ವಾಹನಗಳ ವ್ಯವಸ್ಥೆ ಇದೆ. ಬೆಳಗಾವಿಯಿಂದಲೂ ಅಂಬೋಲಿ ತಲುಪಲು ಸುಲಭಕ್ಕೆ ಸಿಗುವ ವ್ಯವಸ್ಥೆ ಕೂಡ ಇದೆ. ಬೇರೆ ರಾಜ್ಯದ ಪ್ರವಾಸಿಗರು ಗೋವಾ ಮತ್ತು ಸಾವಂತವಾಡಿ ಮೂಲಕ ಬಸ್, ವಿಮಾನ ಮತ್ತು ರೈಲಿನಲ್ಲಿ ಅಂಬೋಲಿಯನ್ನ ತಲುಪಬಹುದು. ಗೋವಾ ಹತ್ತಿರದ ವಿಮಾನ ನಿಲ್ದಾಣವಾಗಿದ್ದು ಅಲ್ಲಿಂದ ಅಂಬೋಲಿ ಸುಮಾರು 70 ಕಿಲೋಮೀಟರ್ ದೂರದಲ್ಲಿದೆ. ಸಾವಂತವಾಡಿ ಹತ್ತಿರದ ರೈಲು ನಿಲ್ದಾಣ, ಅಲ್ಲಿಂದ ಟ್ಯಾಕ್ಸಿ, ಕ್ಯಾಬ್ ಮೂಲಕ ಅಂಬೋಲಿ ತಲುಪಬಹುದು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಅತಿವೃಷ್ಟಿ ಹಾಗೂ ಪ್ರವಾಹದಿಂದ ಬಾಧಿತಗೊಂಡಿರುವ ಗೋಕಾಕ್ ನಗರ ವಿವಿಧ ಪ್ರದೇಶಗಳ ಮತ್ತು ಕಾಳಜಿ ಕೇಂದ್ರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭೇಟಿ ನೀಡಿ ಪರಿಶೀಲಿಸಿದರು. ಅತಿವೃಷ್ಟಿ ಹಾಗೂ ಪ್ರವಾಹದಿಂದ ಬಾಧಿತಗೊಂಡಿರುವ ಗೋಕಾಕ್ ನಗರದ ವಿವಿಧ ಪ್ರದೇಶಗಳು ಮತ್ತು ಕಾಳಜಿ ಕೇಂದ್ರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೋಮವಾರ ಭೇಟಿ ನೀಡಿ ಪರಿಶೀಲಿಸಿದರು. ವಿಶೇಷ ವಿಮಾನದ ಮೂಲಕ ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರು ರಸ್ತೆ ಮಾರ್ಗವಾಗಿ ಗೋಕಾಕ ನಗರಕ್ಕೆ ಆಗಮಿಸಿದರು. ಅತಿವೃಷ್ಟಿಯಿಂದ ತುಂಬಿ ಹರಿಯುತ್ತಿದ್ದ ಘಟಪ್ರಭಾ ನದಿಯಿಂದ ಮುಳುಗಡೆಯಾಗಿದ್ದ ಲೋಳಸೂರು ಸೇತುವೆಯನ್ನು ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ಶಾಸಕರಾದ ಬಾಲಚಂದ್ರ ಜಾರಕಿಹೊಳಿ ಅವರು ಸೇತುವೆ ನಿರ್ಮಾಣಕ್ಕೆ ಮನವಿ ಮಾಡಿದರು. ನಂತರ ಸಿಎಂ ಕಾಳಜಿ ಕೇಂದ್ರಕ್ಕೆ ಭೇಟಿ ನೀಡಿ ಮುಳುಗಡೆಯಿಂದ ಸಂತ್ರಸ್ತಗೊಂಡಿರುವ ಕುಟುಂಬಗಳಿಗೆ ವಸತಿ ಕಲ್ಪಿಸಲು ಗೋಕಾಕ್ ನಗರದ ಸರ್ಕಾರಿ ಮುನ್ಸಿಪಲ್ ಕಾಲೇಜಿನಲ್ಲಿ ಆರಂಭಿಸಲಾಗಿರುವ ಕಾಳಜಿ ಕೇಂದ್ರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭೇಟಿ ನೀಡಿ ಸಂತ್ರಸ್ತರ ಜತೆ ಚರ್ಚಿಸಿದರು. ರಾಜಶೇಖರ್ ಹಿರೇಮಠ್, KMM ಕನ್ನಡ, ಬೆಳಗಾವಿ. ಬೆಳಗಾವಿ ನಗರದ ಹಳೆ ರಸ್ತೆ ಎಂದು ಖ್ಯಾತಿ ಪಡೆದಿರುವ ಕೇಳ್ಕರ್ ಬಾಗ್ನಲ್ಲಿ ಸಮಸ್ಯೆಗಳ ಪರ್ವತ ನಿರ್ಮಾಣವಾಗಿದೆ. ಈ ಗಂಭೀರ ಪರಿಸ್ಥಿತಿಯನ್ನು ಸ್ಥಳೀಯ ಕಾರ್ಪೊರೇಟರ್ಗಳು ಹಾಗೂ ಮಹಾನಗರ ಪಾಲಿಕೆ ನಿರ್ಲಕ್ಷಿಸಿದೆ ಎಂದು ತಿಳಿದು ಬಂದಿದೆ. ಬೆಳಗಾವಿ ನಗರದ ಕೇಳ್ಕರ್ ಬಾಗ್ನಲ್ಲಿ ಸದ್ಯ ಸಮಸ್ಯೆಗಳ ಪರ್ವತ ನಿರ್ಮಾಣವಾಗಿದೆ. ದತ್ತ ಮಂದಿರದಿಂದ ರಾಮದೇವ್ ಗಲ್ಲಿ ಮೂಲೆಯವರೆಗಿನ ರಸ್ತೆ ಗುಂಡಿಗಳಿಂದ ತುಂಬಿದೆ. ಈ ಗುಂಡಿಗಳಲ್ಲಿ ಕೆಲ ದಿನಗಳ ಹಿಂದೆ ಮಹಾನಗರ ಪಾಲಿಕೆ ಮಣ್ಣು ಹಾಕಿ ಗುಂಡಿಗಳನ್ನು ಮುಚ್ಚಿದ್ದವು. ಆದರೆ ನಗರಗಳಲ್ಲಿ ಮಳೆ ಸುರಿಯುತ್ತಿರುವಾಗಲೇ ಗುಂಡಿಗೆ ಮಣ್ಣು ಹಾಕಿದ ಕಾರಣ ಮಹಾನಗರ ಪಾಲಿಕೆಯ ಕಾರ್ಯವು 2 ದಿನಗಳಲ್ಲಿ ಶಾಶ್ವತವಾಗಿ ವ್ಯರ್ಥವಾಗಿ ಬಯಲಾಗಿದೆ. ಈ ರಸ್ತೆಗಳಲ್ಲಿ ಕಸದ ರಾಶಿ ಬಿದ್ದಿದ್ದು ಸ್ಥಳೀಯರ ಬದುಕು ದುಸ್ತರವಾಗಿದೆ. ಕೇಳ್ಕರ್ ಬಾಗ್ ರಾಮದೇವ್ ಗಲ್ಲಿ ಬಳಿ ಇರುವ ನಾಗರಿಕರು ಹಾಗೂ ವ್ಯಾಪಾರಸ್ಥರು ರಸ್ತೆಯಲ್ಲಿ ಕಸ ಎಸೆಯುತ್ತಿದ್ದು ಈ ಜಾಗ ಮಿನಿ ಕಸದ ಡಿಪೋವಾಗಿ ಮಾರ್ಪಟ್ಟಿದೆ. ಗಿಡಗಂಟಿಗಳು ಬೆಳೆದು ನಿಂತಿದ್ದು ಸಮೀಪದ ಟ್ರಾನ್ಸ್ಫಾರ್ಮರ್ ಮೇಲೆ ಯಾವಾಗ ಬೇಕಾದರೂ ದೊಡ್ಡ ಮರ ಬೀಳುವ ಸಾಧ್ಯತೆ ಇದೆ. ಇದು ಅಪಾಯದ ಸಂಗತಿಯಾದರೂ ಈ ಭಾಗದ ಪಾದಚಾರಿಗಳು ಹಾಗೂ ವ್ಯಾಪಾರಿಗಳು ಇದೇ ಸ್ಥಳದ ಬಗ್ಗೆ ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ. ಹೀಗಾಗಿ ಇಲ್ಲಿಂದ ಬರುವವರು ಮತ್ತು ಹೋಗುವವರು ಮೂಗು ಮುಷ್ಟಿಯಲ್ಲಿಟ್ಟುಕೊಂಡು ಪ್ರಯಾಣಿಸಬೇಕಾಗಿದೆ. ನಗರದ ಹಳೆ ರಸ್ತೆ ಎಂದು ಖ್ಯಾತಿ ಪಡೆದಿರುವ ಕೇಳ್ಕರ್ ಬಾಗ್ನ ಈ ಗಂಭೀರ ಪರಿಸ್ಥಿತಿಯನ್ನು ಸ್ಥಳೀಯ ಕಾರ್ಪೊರೇಟರ್ಗಳು ಹಾಗೂ ಮಹಾನಗರ ಪಾಲಿಕೆ ನಿರ್ಲಕ್ಷಿಸಿದೆ. ಅದರಲ್ಲೂ ನಮ್ಮ ಪ್ರತಿನಿಧಿಗಳು ಭೇಟಿ ನೀಡಿದಾಗ ಇಲ್ಲಿನ ನಾಗರಿಕರಿಗೆ ಈ ಸಮಸ್ಯೆಯ ಬಗ್ಗೆ ಕಾಳಜಿ ಇಲ್ಲದಿರುವುದು ಅರಿವಾಯಿತು. ಅಲ್ಲಿನ ಸಮಸ್ಯೆ ಬಗ್ಗೆ ಮಾತನಾಡಲು ಯಾರೂ ಸಿದ್ಧರಿಲ್ಲದ ಕಾರಣ ಸಂಬಂಧಪಟ್ಟವರು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ತಿಳಿದು ಬಂದಿದೆ. नमस्कार. आता आपण आहोत केळकर बागमध्ये. केळकर बागमध्ये खूप समस्या आहेत. मुख्य म्हणजे येथील रस्त्याची जी समस्या आहे. काही दिवसापूर्वी येथील रस्त्यावर दत्त मंदिरच्या समोर खड्ड्यामध्ये माती टाकून ते खड्डे भरले गेले होते. पण गेल्या 8 दिवसाच्या पावसात हे खड्डे पुन्हा उघडे पडले असून वाहन चालकांना कसरत करावी लागत आहे. याशिवाय या ठिकाणी केळकर बागमध्ये बऱ्याच ठिकाणी कचऱ्याचे साम्राज्यही आहे.
हॉलिडे कॉर्न या ठिकाणी रामदेव गल्लीच्या कोपऱ्यावर एका ठिकाणी झाडे वाढलेली आहेत. तसेच हा जणू मिनी कचरा डेपो बनलेला आहे. याच ठिकाणी मलमूत्रसुद्धा केलं जातं आणि त्यामुळे दुर्गंधी पसरलेली आहे. प्रवाशांना इथून जाणाऱ्या पादचाऱ्यांना अक्षरशः नाक मुठीत धरून जावं लागतं. त्यामुळे ही समस्या होत आहे. महानगरपालिका, स्थानिक नगरसेवक, लोकप्रतिनिधी आणि नागरिकांचंसुद्धा याकडे दुर्लक्ष झालेलं असल्यामुळे रोगराई वाढण्याची शक्यता आहे. कॅमेरामन संकल्प शिंदे समेत चेतन लक्केवेलकर, KMM मराठी, बेळगाव. ಕ್ಯಾಮ್ರಾಮ್ಯಾನ್ ಸಂಕಲ್ಪ ಶಿಂದೆ ಜೊತೆ ಚೇತನ್ ಲಕ್ಕೇಬೇಲ್ಕರ್, KMM ಕನ್ನಡ, ಬೆಳಗಾವಿ. ಕಳೆದ 10 ವರ್ಷಗಳಿಂದ ಖಾನಾಪುರದಿಂದ ಅನ್ಮೋಡ್ವರೆಗಿನ ರಸ್ತೆ ಕಾಮಗಾರಿ ನಡೆಯುತ್ತಿದೆ. ಆದರೆ ಈ ಹೆದ್ದಾರಿಯ ಸ್ಥಿತಿ ಗ್ರಾಮದ ಸಂಪರ್ಕ ರಸ್ತೆಗಿಂತಲೂ ಹದಗೆಟ್ಟಿದೆ. ಸರ್ಕಾರದ ನಿರ್ಲಕ್ಷ್ಯತನ ಎಂಬ ಮಾತಿದೆ. ಇದರ ಪ್ರತ್ಯಯವು ಪ್ರಸ್ತುತ ಖಾನಾಪುರದಿಂದ ಅನ್ಮೋಡ್ ರಸ್ತೆಗೆ ಪ್ರಯಾಣಿಸುವ ಪ್ರಯಾಣಿಕರಿಗೆ ಬರುತ್ತದೆ. ಕಳೆದ 10 ವರ್ಷಗಳಿಂದ ಖಾನಾಪುರದಿಂದ ಅನ್ಮೋಡ್ವರೆಗಿನ ರಸ್ತೆ ಕಾಮಗಾರಿ ನಡೆಯುತ್ತಿದೆ. ಆದರೆ ಈ ಹೆದ್ದಾರಿಯ ಸ್ಥಿತಿ ಗ್ರಾಮದ ಸಂಪರ್ಕ ರಸ್ತೆಗಿಂತಲೂ ಹದಗೆಟ್ಟಿದೆ. ಈ ಹೆದ್ದಾರಿಗಳಲ್ಲಿ ಲೋಂಡಾ ರೈಲ್ವೆ ಗೇಟ್ ಬಳಿ ಹಲವು ವಾಹನಗಳು ಕೆಸರಿನಲ್ಲಿ ಸಿಲುಕಿಕೊಂಡಿವೆ. ವಾಹನಗಳು ಮುಂದೆ ಸಾಗಲು ಮುಂದಾದಾಗ ಪರಸ್ಪರ ಡಿಕ್ಕಿ ಹೊಡೆದವು. ದೊಡ್ಡ ತಗ್ಗುಗಳು ಮತ್ತು ಮಣ್ಣಿನ ಮೂಲಕ ತೆಗೆದುಹಾಕುವ ಸಮಯದಲ್ಲಿ ವಾಹನ ಚಾಲಕರು ಅಕ್ಷರಶಃ ಬೇಸತ್ತುಗೊಂಡರು. ಅನೇಕ ವಾಹನಗಳು ಮತ್ತು ಬಸ್ಸುಗಳಲ್ಲಿ ತಮ್ಮ ಕುಟುಂಬಗಳ ಸಮೇತ ಮಕ್ಕಳು ಸಹ ಇದ್ದರು. ಅವರ ಪರಿಸ್ಥಿತಿಯು ಬಳಲುವಂತಾಗಿದೆ. ಮಧ್ಯಾಹ್ನದ ನಂತರ ರಸ್ತೆಯಲ್ಲಿ ವಾಹನ ದಟ್ಟಣೆ ಕಡಿಮೆಯಾಯಿತು. ಹಲವೆಡೆ ಕೆಸರಿನಿಂದ ವಾಹನಗಳು ಸಿಲುಕಿಕೊಳ್ಳುತ್ತಿದ್ದು, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಹೆಸರಿನಲ್ಲಿ ಲಕ್ಷಾಂತರ ಪ್ರಯಾಣಿಕರು ಪರದಾಡುತ್ತಿದ್ದಾರೆ. ಕೇಂದ್ರ ಸರ್ಕಾರ ಒಂದೇ ರಾತ್ರಿಯಲ್ಲಿ ಇಷ್ಟು ಕಿಲೋಮೀಟರ್ ರಸ್ತೆಗಳನ್ನು ಪೂರ್ಣಗೊಳಿಸಿದ ಹಾಗೆ ನಟಿಸುತ್ತಿದ್ದಾರೆ. 10 ವರ್ಷ ಕಳೆದರೂ ಈ ಹೆದ್ದಾರಿಯಲ್ಲಿ ಕೆಸರು ಗುಂಡಿಗಳ ಮೂಲಕವೇ ಪಯಣ ಸಾಗಬೇಕಿದೆ. ಈ ರಸ್ತೆಯ ಭಾಗ್ಯ ಯಾವಾಗ ಎಂದು ಪ್ರಯಾಣಿಕರು ಕೇಳುತ್ತಿದ್ದಾರೆ. ಚೇತನ್ ಲಕ್ಕೇಬೇಲ್ಕರ್, KMM ಕನ್ನಡ, ಬೆಳಗಾವಿ. ಇದೀಗ ಮತ್ತೊಮ್ಮೆ ಸಣ್ಣದೊಂದು ವಿರಾಮ. थोड़ी सी महकी थोड़ी सी बहकी रुत अनोखी है, हल्के हल्के दिल में हलचल जो मचलती है. ये कैसा है समा, ये प्यार सा एहसास है. ये किसकी पलकों में है तस्वीरें, कैसी नुमाइश है. आराधना, मारुति गली, बेळगाव. वस्त्रों का संगम, सुंदर सलोना, मन भाई आराधना. व्हाट अ प्रेजेंट सरप्राइज. कौन है? अरे वो मेरी फ्रेंड आरती है. तेरी शादी तो अटेंड नहीं कर पाई, लेकिन सोचा मिल लूं. वैसे जीत कहाँ है? वो अंदर है, बैठो ना. वाओ जया, बहुत सुंदर लग रहा है. वैसे सच कहूं, तुम्हारी पर्सनालिटी पे जज रहा है. आखिर चॉइस किसकी है? थैंक्स. अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग. यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए. अमरकौन कर्टन एंड फर्निशिंग, खड़े बाजार, बेलगावी. ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ಪಶ್ಚಿಮ ಘಟ್ಟಗಳಲ್ಲಿ ಸುರಿಯುತ್ತಿರುವ ಭೀಕರ ಮಳೆಗೆ ಜಿಲ್ಲೆಯಲ್ಲಿ ಪ್ರವಾಹ ಬಂದರೂ ಸಂತ್ರಸ್ತರ ನೆರವಿಗೆ ಸರ್ಕಾರ ಬಂದಿಲ್ಲ. ಕೂಡಲೇ ಸಿದ್ದರಾಮಯ್ಯನವರು ಪರಿಹಾರ ಘೋಷಣೆ ಮಾಡಬೇಕೆಂದು ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಒತ್ತಾಯಿಸಿದರು. ಪಶ್ಚಿಮ ಘಟ್ಟದಲ್ಲಿ ಸುರಿಯುತ್ತಿರುವ ಭೀಕರ ಮಳೆಗೆ ಜಿಲ್ಲೆಯಲ್ಲಿ ಪ್ರವಾಹ ಬಂದರೂ ಸಂತ್ರಸ್ತರ ನೆರವಿಗೆ ಸರ್ಕಾರ ಬಂದಿಲ್ಲ. ಕೂಡಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪರಿಹಾರ ಘೋಷಣೆ ಮಾಡಬೇಕೆಂದು ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಒತ್ತಾಯಿಸಿದರು. ಬೆಳಗಾವಿ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದ ಅರಣ್ಯ ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ಸುರಿಯುತ್ತಿರುವ ಪರಿಣಾಮವಾಗಿ ಬೆಳಗಾವಿ ಜಿಲ್ಲೆಯ ಕೃಷ್ಣಾ ಮತ್ತು ಘಟಪ್ರಭಾ ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿವೆ. ಇದರಿಂದ ಜಿಲ್ಲೆಯ ಜನಜೀವನ ತುಂಬಾ ಅಸ್ವಸ್ಥಗೊಂಡಿದೆ ಎಂದರು. ಬ್ರಿಡ್ಜ್ ಪುನರ್ ನಿರ್ಮಾಣ ಮಾಡತಕ್ಕಂಥ ಅಗತ್ಯ ಇದೆ. ಅದೇ ರೀತಿ ನಮ್ಮ
ಮುಸುಗುಪ್ಪಿ ಹತ್ರ ಒಂದು ಬ್ರಿಡ್ಜ್ ಅದ, ಅಲ್ಲಿ ಕಮಾನುಗಳ ಸಂಖ್ಯೆ ಜಾಸ್ತಿ ಆಗ್ಬೇಕಾಗಿದೆ. ಏನು ಮಾಡಿದಾರೆ, ಕೆಲವು ಕಮಾನುಗಳನ್ನು ನಿರ್ಮಾಣ ಮಾಡಿ ಉಳಿದ ಕಡೆ ಒಟ್ಟು ಹೋಗಿದ್ಬಿಟ್ಟಾರೆ. ಹೀಗಾಗಿ ಆ ನೀರಿನ ಒತ್ತ ಇಡೀ ಮುಸುಗುಪ್ಪಿ ಸುತ್ತಮುತ್ತ ಸುತ್ತುವರಿತದೆ. ನಾವು ಅವತ್ತು ಆಗ್ರಹ ಮಾಡಿದ್ವಿ, ಏನಂದ್ರೆ ಆ ಬ್ರಿಡ್ಜ್ ಎತ್ತರ ಆಗುವಾಗ ನೀವು ಹೆಚ್ಚು ಕಮಾನುಗಳನ್ನು ನಿರ್ಮಾಣ ಮಾಡಿದ್ರೆ ಅವಾಗ ನೀರು ಫ್ಲೋ ಆಗಿ ತಾನೇ ಹೋಗ್ತದೆ ಹೊರಗಡೆ. ಅದಕ್ಕೆ ಆ ರೀತಿ ವೈಜ್ಞಾನಿಕವಾಗಿ ಮಾಡಿಲ್ಲ. ಅದಕ್ಕೆ ಈ ಸಂದರ್ಭದೊಳಗೆ ಈ ಎಲ್ಲ ಬ್ರಿಡ್ಜ್ಗಳಿಗೆ ಮತ್ತು ರಸ್ತೆಗಳಿಗೂ ಕೂಡ ದೊಡ್ಡ ಪ್ರಮಾಣದ ಅನುದಾನವನ್ನು ಜಿಲ್ಲೆಗೆ ಕೊಡಬೇಕಾದಂಥ ಅಗತ್ಯ ಇದೆ ಅನ್ನುವಂಥ ಮಾತನ್ನು ತಮ್ಮ ಮೂಲಕ ನಾನು ಮಾನ್ಯ ಮುಖ್ಯಮಂತ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ಜಿಲ್ಲೆಯೊಳಗೆ ಸಾಕಷ್ಟು ಪ್ರಮಾಣದಲ್ಲಿ ಇತ್ತು, ಅದು ಈಗ ಫ್ಲಡ್ ಕಡೆ ಲಕ್ಷ ಕೊಟ್ಟಿದ್ದಾರೆ. ಇತ್ತೀಚೆಗೆ ನಮ್ಮೂರಾಗ ಒಬ್ಬರು ಡೆಂಗ್ಯೂ ಆಗಿ ತೀರ್ಕೊಂಡಂಥ ಒಂದು ಸುದ್ದಿನೂ ಅದ. ಅದರಿಂದ ಮುಂದಿನ ದಿವಸದೊಳಗೆ ಆರೋಗ್ಯದ ಮೇಲೂ ಭಾಳ ದೊಡ್ಡ ಪರಿಣಾಮ ಬೀರ್ತಕ್ಕಂಥ ಘಟನೆಗಳು ನಡೀತಾವೆ. ಅಂದ್ರೆ ತೆಗ್ಗಿನ ಪ್ರದೇಶದೊಳಗೆ ನೀರು ನಿಂತು ಬಿಡ್ತಾವೆ, ಇಮಿಡಿಯೇಟ್ ನೀರು ಖಾಲಿ ಆಗಂಗಿಲ್ಲ, ರೈತರ ಬೇಸಾಯ ಮಾಡೋಕ್ಕೂ ಅನುಕೂಲ ಆಗಂಗಿಲ್ಲ. ಅಲ್ಲಿ ನಿಂತಂಥ ನೀರಿನಿಂದ ರೋಗಗಳು ಬರುವಂಥ ಸಂಭವ ಅದ. ಅದಕ್ಕೂ ಕೂಡ ಮುಂಜಾಗ್ರತೆ ತಗೋಬೇಕಾದಂಥ ಅಗತ್ಯ ಇದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಒಂದು. ಎರಡನೇದು, ನಾನು ಕೂಡ ಮೊನ್ನೆ ಕೇಂದ್ರದ ಇದೇನು ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ NDMA ಅಂತ ಏನು ಕರಿತೀವಿ, ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯ ಇವರು ಪ್ರಮುಖರು ಇರ್ತಾರೆ. ಯಾರು? ನಮ್ಮ ಕೇಂದ್ರ ಗೃಹ ಸಚಿವರು. ನಾನು ರಾಜ್ಯಸಭೆಯಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದಾಗ ನಾನು ರಿಪ್ಲೈ ಕೂಡ ಕೊಟ್ಟರು. ಏನಂತಂದ್ರೆ, NDRF ಫಂಡ್ ಸಲುವಾಗಿ ಯಾವುದೇ ರಾಜ್ಯ ಸರ್ಕಾರಗಳು ನಮ್ಮ ಹಾದಿ ಕಾಯುವಂಥ ಅಗತ್ಯ ಇಲ್ಲ. ನೀವು ತಕ್ಷಣ ರಾಜ್ಯ ಸರ್ಕಾರನ ದುಡ್ಡು ಖರ್ಚು ಮಾಡೋಕ್ಕೆ ಪ್ರಾರಂಭ ಮಾಡಿರಿ. ಏನು NDRF ಗೈಡ್ಲೈನ್ಸ್ ಅದ, ಗೈಡ್ಲೈನ್ಸ್ ಪ್ರಕಾರ ನೀವು ದುಡ್ಡು ಖರ್ಚು ಮಾಡಿದ್ರೆ 100ಕ್ಕೆ 100 ನಾವು ವಾಪಸ್ ಕೊಡ್ತೀವಿ. 10% ನಿಮ್ಮ ವಿವೇಚನೆ ಮೇಲೆ ನೀವು ನಿರ್ಣಯ ತಗೊಳ್ರಿ. 10% ಅಂದ್ರೆ ತಕ್ಷಣ ಇದನ್ನು ಮಾಡಬೇಕಾಗಿತ್ತು, ಅದಕ್ಕೆ ಈ ನಿರ್ಣಯ ತಗೊಂಡು ಅಂತ 10% ನಾವು ಎಕ್ಸಂಪ್ಷನ್ ಅದ. ಇನ್ನು ಉಳಿದಂಥ 90% ನೀವು NDRF ಗೈಡ್ಲೈನ್ಸ್ ಪ್ರಕಾರ ಮಾಡಿದ್ರೆ ನಮ್ಮ ಪರ್ಮಿಷನ್ ಅಗತ್ಯ ಇಲ್ಲ, ನೀವು ನೇರವಾಗಿ ಖರ್ಚು ಮಾಡ್ಬೋದು ಅನ್ನುವಂಥ ಮಾತನ್ನು ರಾಜ್ಯದ ಗೃಹ ಸಚಿವರು, ದೇಶದ ಗೃಹ ಸಚಿವರು ಹೇಳಿರ್ತಕ್ಕಂಥ ಮಾತನ್ನು ಕೂಡ ತಮ್ಮ ಗಮನಕ್ಕೆ ತರ್ತಾ ನಾನು ಆಗ್ರಹ ಮಾಡೋದೇನಂತಂದ್ರೆ, ನೀವು ದುಡ್ಡು ಖರ್ಚು ಮಾಡಿರಿ, ನಿಮ್ಮ PD ಅಕೌಂಟಿಗೆ ಇಟ್ಕೊಂಡು ಕುಂದ್ರಕ್ಕಲ್ಲ. ಈ ರಾಷ್ಟ್ರೀಯ ವಿಪತ್ತು ನಿಧಿ ಅನ್ನುವಂಥದ್ದು ಇದನ್ನು ಇಟ್ಕೊಂಡು ಕುಂದ್ರಕ್ಕಲ್ಲ. ತಕ್ಷಣ ಜನರ ಸಹಾಯಕ್ಕೆ ಬರ್ರಿ. ಯಾರೋ ಈ ನಾಡಿಗೆ ಅನ್ನ ಕೊಡ್ತಕ್ಕಂಥ ರೈತದನ್ನ ಅವನು ಬೆಳೆ ಕಳ್ಕೊಂಡು ಅವನು ಬಂದು ಇನ್ನೊಂದು ಆಶ್ರಯ ಕೇಂದ್ರದೊಳಗೆ ಕುಂತಂಥ ಸಂದರ್ಭದಲ್ಲಿ ಅವನ ಮನಸ್ಸಿಗೆ ನೋವಾಗದಂಥ ರೀತಿಯೊಳಗೆ ತಾವು ಈ ಚಟುವಟಿಕೆಯನ್ನು ಮಾಡಬೇಕನ್ನುವಂಥ ಒಂದು ಆಗ್ರಹವನ್ನು ತಮ್ಮ ಮೂಲಕ ನಾಡಿನ ಮುಖ್ಯಮಂತ್ರಿಗಳಿಗೆ ನಾನು ಮಾಡಲಿಕ್ಕೆ ಬಯಸ್ತೇನೆ. ಉಳಿದಂಥದ್ದನ್ನು ಈ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮುಕ್ತಾರ್ ಪಠಾಣ್, FS ಸಿದ್ದನಗೌಡರ್, ಸಚಿನ್ ಕಡಿ ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಜಿಲ್ಲಾ ಪಂಚಾಯತ್ ಎದುರು ರೈತರು ನಡೆಸುತ್ತಿರುವ ಧರಣಿ 5ನೇ ದಿನಕ್ಕೆ ಕಾಲಿಟ್ಟಿದೆ. ಆದರೂ ಕೂಡ ಯಾರೂ ಪ್ರಶ್ನಿಸಿಲ್ಲ, ಭರವಸೆ ನೀಡಿಲ್ಲ ಎಂದು ಶ್ರೀನಿವಾಸ್ ಗೌಡ ಪಾಟೀಲ್ ಹೇಳಿದರು. ಜಿಲ್ಲಾ ಪಂಚಾಯಿತಿ ಎದುರು ರೈತರು ನಡೆಸ್ತಾ ಇರುವ ಧರಣಿ 5ನೇ ದಿನಕ್ಕೆ ಕಾಲಿಟ್ಟರು ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಸೋಮವಾರ 5ನೇ ದಿನವಾದ ಪ್ರತಿಭಟನೆಯಾಗಿದ್ದು, ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹೊರತುಪಡಿಸಿ ಯಾರೂ ನಮ್ಮನ್ನ ಪ್ರಶ್ನಿಸಿಲ್ಲ, ಯಾವುದೇ ಖಚಿತ ಭರವಸೆಯನ್ನ ನೀಡಿಲ್ಲ. ಹಾಗಾಗಿ ಮಂಗಳವಾರದಿಂದ ಉಪವಾಸ ಸತ್ಯಾಗ್ರಹವನ್ನ ನಡೆಸುತ್ತೇವೆ ಎಂದು ಪ್ರತಿಭಟನಾಕಾರ ಶ್ರೀನಿವಾಸ್ ಗೌಡ ಪಾಟೀಲ್ ನಮ್ಮ KMM ಕನ್ನಡ ಸುದ್ದಿವಾಹಿನಿಗೆ ತಿಳಿಸಿದರು. ಈಗ ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಕಚೇರಿ ಮುಂದೆ ನಾವು ಅನಿರ್ದಿಷ್ಟ ಅವಧಿಯ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿ ಇಂದಿಗೆ 5ನೇ ದಿವಸ ಕಾಲಿಟ್ಟತಿ. ಆದ್ರೆ ಬೆಳಗಾವಿ ಜಿಲ್ಲಾ ಪಂಚಾಯಿತಿ CO ಅವರು ಈ ನಮ್ಮ ರಾಮದುರ್ಗ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಓಬಳಾಪುರ ಮತ್ತು ಮುದೇನೂರು 80 ಲಕ್ಷ ರೂಪಾಯಿ ಸರ್ಕಾರಕ್ಕೆ ಭ್ರಷ್ಟಾಚಾರ ಸಾಬೀತಾದನ್ನು ತುಂಬಿಸಿದ ಬಗ್ಗೆ ಇಲ್ಲಿವರೆಗೂ ಯಾವುದೇ ಸರ್ಕಾರದ ಹಣ ಪಾವತಿ ಮಾಡಿದ ದಾಖಲೆಗಳನ್ನು ಕೊಟ್ಟಿಲ್ಲ. ಅದೇ ರೀತಿಯಾಗಿ ನಮ್ಮ ರಾಮದುರ್ಗ ತಾಲೂಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 27 ಗ್ರಾಮ ಪಂಚಾಯಿತಿದು 38 ಕೋಟಿ ರೂಪಾಯಿ ಲೆಕ್ಕ ಪರಿಶೋಧನಾ ವರದಿಯಂತೆ ದೃಢಪಟ್ಟಿದ್ದು, ಇದನ್ನೂ ಕೂಡ ಬಡ್ಡಿ ಸಮೇತ ಸರ್ಕಾರಕ್ಕೆ ತುಂಬಿಸಬೇಕಾಗಿತ್ತು. ಸುಮಾರು ನಾವು 7 ವರ್ಷದಿಂದ ಇದನ್ನು ಹೋರಾಟ ಮಾಡಿ ಭ್ರಷ್ಟಾಚಾರ ಸಾಬೀತು ಆದರೂ ಕೂಡ ಸರ್ಕಾರದ ನಿಯಮಾನುಸಾರ ಕಾಯ್ದೆ ಆದೇಶ ಸುತ್ತಲೆಗಳ ಪ್ರಕಾರ ಈಗಾಗಲೇ ಇವರು ಸರ್ಕಾರಕ್ಕೆ ತಮ್ಮ ಜವಾಬ್ದಾರಿ ಕರ್ತವ್ಯವನ್ನು ನಿರ್ವಹಿಸಬೇಕಾಗಿತ್ತು. ಇವರು ರಾಮದುರ್ಗ ತಾಲೂಕು ಪಂಚಾಯಿತಿ ಮತ್ತು ಬೆಳಗಾವಿ ಜಿಲ್ಲಾ ಪಂಚಾಯಿತಿಯವರು ಸ್ಪಷ್ಟವಾಗಿ ಸರ್ಕಾರಕ್ಕೆ ಹಣ ತುಂಬಿಸುವಲ್ಲಿ ಭ್ರಷ್ಟರನ್ನು ರಕ್ಷಣೆ ಮಾಡುತ್ತಾ ವಿಫಲರಾಗ್ಯಾರ ಅಂತೇಳಿ ನಾನು ಖಂಡಿತವಾಗಿ ಹೇಳ್ತೀನಿ. ಇಂಥ ಭ್ರಷ್ಟ ಅಧಿಕಾರಿಗಳನ್ನು ನಮ್ಮ ಸರ್ಕಾರದಲ್ಲಿ ಮುಂದುವರಿಯೋಕ್ಕೆ ನೌಕರರಾಗಿ ಅನರ್ಹರಾಗ್ಯಾರ ಇವರು. ಅದಕ್ಕೆ ಇಂಥವ್ರ ಸರ್ಕಾರ ಕೂಡ ತಕ್ಷಣ ಇಂಥ ರಾಮದುರ್ಗ ತಾಲೂಕು ಪಂಚಾಯಿತಿ
ಇಒ ಅವರು ಮತ್ತು ಜಿಲ್ಲಾ ಪಂಚಾಯಿತಿಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಇವರು ಒಟ್ಟನ್ನು ಸೇವೆಯಿಂದ ಅಮಾನತುಗೊಳಿಸಿ ಮತ್ತು ವಜಾನುಗೂಡಗೊಳಿಸಿ ಇಂಥ ತಪ್ಪಿತಸ್ಥರನ್ನು, ಯಾಕಂದರೆ ಭ್ರಷ್ಟಾಚಾರವನ್ನು ರಕ್ಷಣೆ ಮಾಡ್ಕೊಂಥ ಸರ್ಕಾರಕ್ಕೆ ನಷ್ಟ ಆಗೋದನ್ನು ಇವರು ತಪ್ಪಿಸಿದ್ದಾರೆ. ಅದಕ್ಕೆ ಸರ್ಕಾರಕ್ಕೆ ತುಂಬಿಸ್ಬೇಕಾದದ್ದನ್ನು ಸಾರ್ವಜನಿಕ ತೆರಿಗೆ ಹಣವನ್ನು ಇದು ತಕ್ಷಣ ಸರ್ಕಾರಕ್ಕೆ ತುಂಬಿಸ್ಬೇಕು. ಇಂಥ ಹಣರಿಗೆ ನಾವು ಸಂಬಳ ಕೊಡೋದು, ಸಾರ್ವಜನಿಕರ ತೆರಿಗೆ ಸಂಬಳ ಕೊಡೋದು ಭಾಳ ತಪ್ಪಾಗತ್ತೆ. ಸರ್ಕಾರ ಇಂಥವ್ರನ್ನ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಿ ಸರ್ಕಾರಕ್ಕೆ ತುಂಬಬೇಕಾದಕ್ಕಂಥ ರಾಮದುರ್ಗ ತಾಲೂಕು ಪಂಚಾಯತ್ ವ್ಯಾಪ್ತಿ 28 ಕೋಟಿ ರೂಪಾಯಿಯನ್ನು ತುಂಬಿಸ್ಬೇಕು. ಮತ್ತು ಉಬಳಾಪುರ ಮುದೇನೂರು ಗ್ರಾಮ ಪಂಚಾಯತಿ ಇರತಕ್ಕಂಥ 80 ಲಕ್ಷ ರೂಪಾಯಿನೂ ಕೂಡ ಸರ್ಕಾರಕ್ಕೆ ತುಂಬಿಸಬೇಕು. ಇದರ ಬಗ್ಗೆ ಸರ್ಕಾರಕ್ಕೆ ಖಜಾನೆಗೆ ಹಣ ಪಾವತಿ ಮಾಡಿದ ದಾಖಲೆಗಳನ್ನು ಒಲಿಸುವವರೆಗೂ ನಮ್ಮ ಅನಿರ್ದಿಷ್ಟ ಅವಧಿ ಸತ್ಯಾಗ್ರಹ ಮುಂದುವರಿತೈತಿ. ಮತ್ತು ಇವತ್ತು ಕಠಿಣವಾಗಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ನಾಳೆಯಿಂದ ನಾವು ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭಿಸೋದಂತೇಳಿ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ. ಸರ್ಕಾರ ತಕ್ಷಣ ಇಂಥ ನಿರ್ಲಕ್ಷ್ಯ ವಹಿಸಿದಂಥ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳನ್ನು, ಯಾಕಂದ್ರೆ ರಾಮದುರ್ಗ ತಾಲೂಕು ಪಂಚಾಯಿತಿ ತಪ್ಪಿಸತ್ತ ಅಧಿಕಾರಿಗಳನ್ನು ಇಂದಿನವರೆಗೆ ರಕ್ಷಣೆ ಮಾಡ್ತಾರಂತೇಳಿ ನಮ್ಗೆ ಸ್ಪಷ್ಟ ಆಗತ್ತೈತಿ. ಅದಕ್ಕೆ ಎಲ್ಲ ತಪ್ಪಿಸದ ವಿರುದ್ಧ ಕೂಡಲೇ ಅವ್ರನ್ನ ಅಮಾನತುಗೊಳಿಸಿ ಕ್ರಮ ಜರುಗಿಸ್ಬೇಕಂತೇಳಿ ನಾನು ಹೇಳ್ತೀನಿ. ಶ್ರೀನಿವಾಸ್ ಗೌಡ ಪಾಟೀಲ್. ರಾಮದುರ್ಗ ತಾಲೂಕಿನ ಮುದ್ದನೂರು ಗ್ರಾಮದಲ್ಲಿ ನರೇಗಾ ಯೋಜನೆಯಡಿ ಅನುಷ್ಠಾನಗೊಳಿಸಿರುವ ಕಾಮಗಾರಿ ಭಾರೀ ಭ್ರಷ್ಟಾಚಾರ ನಡೆದಿದ್ದು ತನಿಖೆ ನಡೆಸಿ 80 ಲಕ್ಷ ವಸೂಲಾತಿಗೆ ಒಂಬಡ್ಸ್ಮನ್ ಆದೇಶ ನೀಡಿದ್ದು, ರಾಮದುರ್ಗ ತಾಲೂಕು ಪಂಚಾಯಿತಿ ವ್ಯಾಪ್ತಿಯ 37 ಗ್ರಾಮ ಪಂಚಾಯತ್ಗಳ ಲೆಕ್ಕ ಪರಿಶೋಧನಾ ವರದಿ ಪ್ರಕಾರ 28 ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ನೌಕರರ ವಿರುದ್ಧ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಗುರುವಾರದಿಂದ ಈ ಚಳುವಳಿ ಆರಂಭಿಸಲಾಗಿದೆ ಎಂದರು. ಧರಣಿ ನಿರತ ರೈತರು ಉಪವಾಸ ಸತ್ಯಾಗ್ರಹ ನಡೆಸಲು ನಿರ್ಧರಿಸಿದ್ದು, ಧರಣಿಯನ್ನ ಸ್ಥಗಿತಗೊಳಿಸುವುದಿಲ್ಲ. ಅಧಿಕಾರಿಗಳ ನಿರಾಸಕ್ತಿ ಖಂಡಿಸಿ 5 ದಿನಗಳಿಂದ ರೈತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಕ್ಯಾಮರಾಮನ್ ಸಂಕಲ್ಪ ಶಿಂದೆ ಜೊತೆ ಚೇತನ್ ಲಕ್ಕೆ ಬೈಲ್ಕರ್, KMM ಕನ್ನಡ, ಬೆಳಗಾವಿ. ಪವಿತ್ರ ಶ್ರಾವಣ ಮಾಸದ ಮೊದಲ ಸೋಮವಾರದ ಹಿನ್ನೆಲೆಯಲ್ಲಿ ಸಂಕೇಶ್ವರ ಪಟ್ಟಣದ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧ ಪಡೆದ ಶ್ರೀ ಶಂಕರಾಚಾರ್ಯ ಸಂಸ್ಥಾನ ಮಠಕ್ಕೆ ಶ್ರೀ ಶಂಕರಲಿಂಗನ ದರ್ಶನ ಪಡೆಯಲು ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದರು. ಪವಿತ್ರ ಶ್ರಾವಣ ಮಾಸದ ಮೊದಲನೆಯ ಸೋಮವಾರ ಹಿನ್ನೆಲೆಯಲ್ಲಿ ಸಂಕೇಶ್ವರ ಪಟ್ಟಣದ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧ ಪಡೆದ ಶ್ರೀ ಶಂಕರಾಚಾರ್ಯ ಸಂಸ್ಥಾನ ಮಠಕ್ಕೆ ಶ್ರೀ ಶಂಕರಲಿಂಗನ ದರ್ಶನ ಪಡೆಯಲು ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದರು. ನಸುಕಿನ ಜಾವದಲ್ಲೇ ಭಕ್ತರು ಬರಿಗಾಲದಲ್ಲಿ ನಡೆದುಕೊಂಡು ಬಂದು ಶಂಕರಲಿಂಗನ ದೇವರ ದರ್ಶನ ಪಡೆದು ಮೈದುಂಬಿ ಹರಿಯುತ್ತಿರುವ ಹಿರಣ್ಯಕೇಶಿ ನದಿಯ ದೃಶ್ಯವನ್ನು ಕಣ್ತುಂಬಿಕೊಳ್ಳುತ್ತಿದ್ದಾರೆ. ಶ್ರೀ ಸಚ್ಚಿದಾನಂದ ಅಭಿನವ ವಿದ್ಯಾನರಸಿಂಹ ಭಾರತೀ ಸ್ವಾಮೀಜಿ ಮಾತನಾಡಿ, ಶ್ರಾವಣ ಮಾಸವು ಪವಿತ್ರ ಮಾಸವಾಗಿದ್ದು ಶ್ರೀ ಶಂಕರಾಚಾರ್ಯರ ಸಂಸ್ಥಾನ ಮಠದಲ್ಲಿ ದಿನಾಂಕ 14ರಿಂದ 20ರವರೆಗೆ ಸಂಜೆಯ ವೇಳೆಯ 4 ಗಂಟೆಯಿಂದ 8ರವರೆಗೆ ಸಂಗೀತಮಯ ಶ್ರೀ ಶಿವಪುರಾಣ ಕಥಾ ಕಾರ್ಯಕ್ರಮವು ಜರುಗಲಿದೆ ಎಂದು ಹೇಳಿದರು. ವಿಶೇಷವಾದ ಅಂದರೆ ಮಠದಲ್ಲಿ 14ರಿಂದ 20ರವರೆಗೆ ಶಿವಪುರಾಣ ಆಗ್ತಾಯಿದೆ. ಸಂಗೀತಮಯ ಶಿವಪುರಾಣ ಭಕ್ತರೆಲ್ಲರೂ ಅದರ ಲಾಭ ಪಡೆಯಬೇಕು ಮತ್ತು ಶಿವನ ಕೃಪೆಗೆ ಪಾತ್ರರಾಗಬೇಕು ಅಂತ ನಾವು ಹೇಳ್ತಾ ಇದ್ದೇವೆ. ಅದೇ ಆರಾಧನೆ ಮತ್ತು ಭಜನೆ ಕೀರ್ತನೆಗೆಲ್ಲ ಆಗ್ತಾಯಿವೆ. ಸಾಯಂಕಾಲ ಭಜನೆ ಆಗ್ತದೆ, ಬೇರೆ ಬೇರೆ ಸಂಗೀತ ಕಾರ್ಯಕ್ರಮ ಆಗ್ತದೆ, ಎಲ್ಲ ದೊಡ್ಡ ಕಾರ್ಯಕ್ರಮ ಆಗ್ತದೆ. ಎಲ್ಲರೂ ಅದರ ಲಾಭ ಪಡೆಯಬೇಕು. ಸಚಿನ್ ಕಾಂಬ್ಳೆ, KMM ಕನ್ನಡ, ಸಂಕೇಶ್ವರ. ಕಳೆದ ಗುರುವಾರ ಸುಪ್ರೀಂ ಕೋರ್ಟ್ ಸದಾಶಿವ ಆಯೋಗದ ವರದಿ ಆಧರಿಸಿ ಒಳ ಮೀಸಲಾತಿಗೆ ಅನುಮತಿ ನೀಡಿದ್ದು ಸಂತೋಷದ ವಿಷಯ ಎಂದು ರಾಯಬಾಗ್ ಶಾಸಕ ದುರ್ಯೋಧನ್ ಐಹೊಳೆ ಅವರು ತಿಳಿಸಿದರು. ಕಳೆದ ಗುರುವಾರ ಸುಪ್ರೀಂ ಕೋರ್ಟ್ ಸದಾಶಿವ ಆಯೋಗದ ವರದಿ ಆಧರಿಸಿ ಒಳ ಮೀಸಲಾತಿಗೆ ಅನುಮತಿ ನೀಡಿದ್ದು ಸಂತೋಷದ ವಿಷಯ ಎಂದು ರಾಯಬಾಗ್ ಶಾಸಕ ದುರ್ಯೋಧನ್ ಐಹೊಳೆ ಅವರು ತಿಳಿಸಿದರು. ಬೆಳಗಾವಿ ಜಿಲ್ಲೆಯಿಂದ ಸರ್ವೋಚ್ಚ ನ್ಯಾಯಾಲಯ ನೀಡಿದ ಒಳ ಮೀಸಲಾತಿ ತೀರ್ಪು ಸ್ವಾಗತಿಸಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, 30 ವರ್ಷದಿಂದ ನಮ್ಮ ಮುಖಂಡರು ಮಾದಿಗ ಸಮಾಜಕ್ಕೆ ನ್ಯಾಯ ಸಿಗಬೇಕು ಎಂದು ಹೋರಾಟ ಮಾಡಿದ್ದಾರೆ. ಬೆಳಗಾವಿಯ ಸುವರ್ಣಸೌಧದ ಮುಂದೆ ನಮ್ಮ ಮುಖಂಡರು ಹೋರಾಟ ಮಾಡಿ ಲಾಠಿ ಏಟು ತಿಂದಿರುವ ಉದಾಹರಣೆಗಳಿವೆ ಎಂದರು. ತಂದದ್ದು ನಮ್ಮೆಲ್ಲರಿಗೆ ಒಂದು ಸಂತೋಷದ ವಿಷಯ. ಈಗಾಗಲೇ 30 ವರ್ಷಗಳಿಂದ ನಮ್ಮ ಸಮಾಜದ ಅನೇಕ ಹಿರಿಯರು ಮತ್ತು ಮುಖಂಡರು ಹೋರಾಟವನ್ನು ಮಾಡಿ ಈ ನಮ್ಮ ಮಾದಿಗ ಸಮಾಜಕ್ಕೆ ನ್ಯಾಯ ಸಿಗಬೇಕು, ಮೀಸಲಾತಿ ನಮಗೆ ದೊರಕಬೇಕಂತೇಳಿ ಅಂದ ಅನೇಕ ಜನ ನಮ್ಮ ಹಿರಿಯರು ಈಗಾಗಲೇ ಮೊದಲು
KB ಶಾನಪ್ಪ ಸಾಹೇಬರು, D ಮಂಜುನಾಥ್ ಸಾಹೇಬರು ಈಗಾಗಲೇ ನಮ್ಮ ಸಮಾಜದ ಸಲುವಾಗಿ ಹೋರಾಟ ಮಾಡಿ ಈಗಾಗಲೇ ಅವರು ನಮ್ಮನ್ನೆಲ್ಲ ಬಿಟ್ಟ ಅಗಲಿದ್ದಾರೆ. ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ನಾವೆಲ್ಲರೂ ನೆನೆಸಬೇಕಾಗ್ತದೆ. ಇಲ್ಲಿ ಸುವರ್ಣಸೌಧದಲ್ಲೂ ಕೂಡ ನಮ್ಮ ಸಮಾಜದ ಮುಖಂಡರು, ಹಿರಿಯರು ಎಲ್ಲರೂ ಹೋರಾಟ ಮಾಡಿ ಪೊಲೀಸ್ ಲಾಠಿ ಏಟು ತಿಂದ ಈ ದವಾಖಾನೆಯೂ ಕೂಡ ಎಲ್ಲರೂ ಅಡ್ಮಿಟ್ ಆದ್ದು ಕೂಡ ತಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯ. ಸಾಕಷ್ಟು ಹೋರಾಟ ಮಾಡಿದ ಫಲವಾಗಿ ನಮ್ಮ BJP ಸರ್ಕಾರದ ಹಿಂದಿನ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಸಾಹೇಬರು ಒಂದು ಸಮಿತಿಯನ್ನು ಮಾಡಿ, ಸಮಿತಿಯ ಅಧ್ಯಕ್ಷರನ್ನ ಆಗ ಕಾನೂನು ಸಚಿವರಾದಂಥ ಸನ್ಮಾನ್ಯ ಶ್ರೀ ಮಾಧುಸ್ವಾಮಿ ಅವರನ್ನ ಸಮಿತಿಯ ಅಧ್ಯಕ್ಷರನ್ನ ಮಾಡಿ ಸಮಿತಿ ವರದಿಯನ್ನು ತೆಗೆದುಕೊಂಡು ಕ್ಯಾಬಿನೆಟ್ದಲ್ಲಿ ಮಾದಿಗ ಸಮಾಜಕ್ಕೆ 6%, ಚಲವಾದಿ ಸಮಾಜಕ್ಕೆ 5.5%, ಲಂಬಾಣಿ, ಬೋವಿ, ಕೊರಚ, ಕೊರಮ 4.5% ಮತ್ತು ಅಲ್ಮಾರಿ ಜನಕ್ಕೆ 1%, ಹೀಗೆ ಮತ್ತು ಪರಿಶಿಷ್ಟ ಪಂಗಡದವರಿಗೆ 3% ಇದ್ದುದ 7%ಗೆ ಹೆಚ್ಚಿಗೆ ಮಾಡಿ ಮತ್ತು ನಮ್ಮ SCಗೆ 15 ಇದ್ದುದನ್ನು 17 ಮಾಡಿ ವರ್ಗೀಕರಣ ಮಾಡಿ ಅದನ್ನು ಕ್ಯಾಬಿನೆಟ್ದಲ್ಲಿ ಅನುಮೋದನೆಯನ್ನು ಮಾಡಿ, ಆಗ ನಮ್ಮ ನೀರಾವರಿ ಹಿಂದಿನ ನೀರಾವರಿ ಸಚಿವರು ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳ ಸಾಹೇಬರು ಕೂಡ ಕ್ಯಾಬಿನೆಟ್ದಲ್ಲಿ ಇದ್ದ ಅದನ್ನ ಅನುಮೋದನೆಯನ್ನು ಮಾಡಿ ಕೇಂದ್ರಕ್ಕೆ ಕಳಿಸಿಕೊಟ್ರು. ಕೇಂದ್ರದಲ್ಲಿ ಕೂಡ ಕೆಲವೊಂದು ತಿದ್ದುಪಡಿ ಇರುವುದರಿಂದ ಅವರು ಸುಪ್ರೀಂ ಕೋರ್ಟ್ಗೆ ಕಳಿಸಿ ನಮ್ಮ ಈಗಿನ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಕೂಡ ಆಗ ಅದನ್ನ ಸುಪ್ರೀಂ ಕೋರ್ಟ್ ಕಳಿಸಿ ಅದನ್ನ ಸುಪ್ರೀಂ ಕೋರ್ಟ್ದಲ್ಲಿ ಈಗ ನಿನ್ನೆ ಗುರುವಾರ ದಿವಸ ಇದೇನ ಈ ಸದಾಶಿವ ಆಯೋಗದ ಇದು ಒಳ ಮೀಸಲಾತಿ ಅನುಮೋದನೆಯನ್ನು ಮಾಡಿ ಆಯಾ ರಾಜ್ಯದ ಸರ್ಕಾರದ ರಾಜ್ಯಗಳಿಗೆ ಅದನ್ನ ಅನುಮೋದನೆ ಮಾಡಲಿಕ್ಕೆ ಏನು ಒಂದು ಆದೇಶ ಮಾಡಿದಾರಲ್ಲ ಅದಕ್ಕೆ ಬಹಳ ಸಂತೋಷ. ಸುಪ್ರೀಂ ಕೋರ್ಟ್ಗೂ ಕೂಡ ನಾವು ಧನ್ಯವಾದನ ನಮ್ಮ ಈ ಮಾದಿಗ ಸಮಾಜದ ವತಿಯಿಂದ, ನಮ್ಮ ರಾಜ್ಯದ ಎಲ್ಲ ಮಾದಿಗ ಸಮಾಜದ ವತಿಯಿಂದ ನಾವು ಧನ್ಯವಾದಗಳನ್ನು ಹೇಳ್ತಾ, ಮತ್ತು ನಮ್ಮ ಈಗಿನ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರಿಗೂ ಕೂಡ ನಾವು ನಮ್ಮ ಸಮಾಜದ ವತಿಯಿಂದ ಈ ಮಾಧ್ಯಮದ ಮುಖಾಂತರ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಈಗ ಹಿಂದಿನ ಸರ್ಕಾರದಲ್ಲಿ ಏನು ಬಸವರಾಜ ಬೊಮ್ಮಾಯಿ ಅವರು ಸಿಎಂ ಇದ್ದಾಗ ಆಗಿನ ಕಾನೂನು ಸಚಿವ ಮಾಧುಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಒಳ ಮೀಸಲಾತಿ ಸಮಿತಿಯ ವರದಿಯನ್ನು ಮಾಡಿ ಕ್ಯಾಬಿನೆಟ್ನಲ್ಲಿ ಅನುಮೋದನೆ ಮಾಡಿ ಕೇಂದ್ರಕ್ಕೆ ಕಳುಹಿಸಲಾಗಿತ್ತು. ಆದರೆ ಸುಪ್ರೀಂ ಕೋರ್ಟ್ ಆಯಾ ರಾಜ್ಯಕ್ಕೆ ಅನುಮೋದನೆಗೆ ಅವಕಾಶ ನೀಡಿದೆ ಎಂದರು. ರಾಜಶೇಖರ್ ಹಿರೇಮಠ್, KMM ಕನ್ನಡ, ಬೆಳಗಾವಿ. ಪೋಸ್ಕೋ ಪ್ರಕರಣ ಎದುರಿಸುತ್ತಿರುವ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ, ನನಗೆ ರಾಜೀನಾಮೆ ಕೊಡು ಎನ್ನುವ ನೈತಿಕತೆ ಇಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಪೋಸ್ಕೋ ಪ್ರಕರಣ ಎದುರಿಸ್ತಾ ಇರುವ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ, ನನಗೆ ರಾಜೀನಾಮೆ ಕೊಡು ಎನ್ನುವ ನೈತಿಕತೆ ಇಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೋಮವಾರ ಗೋಕಾಕ್ನ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ದುಡ್ಡು ತೊಂದರೆ ಇಲ್ಲ, ಈಗಾಗಲೇ ಇನ್ನು DC ಹತ್ರ 48 ಕೋಟಿ ಇದೆ, ಇನ್ನ PD ಅವರ ಅಕೌಂಟ್ನಲ್ಲಿ, ತಹಸೀಲ್ದಾರ್ಗಳ ಹತ್ರ ಇದೆ, ಇನ್ನೂ ಬೇಕಾದ್ರೂ ಕೊಡ್ತೀವಿ. ಆಮೇಲೆ ಮನೆಗಳಿಗೆ ಇದಕ್ಕೆಲ್ಲ ಬೇರೆ ಹಣ ಕೊಡ್ತೀವಿ. ರಸ್ತೆಗಳು ರಿಪೇರಿ ಮಾಡ್ಲಿಕ್ಕೆ PWD ಇಲಾಖೆಯವರು ಮತ್ತೆ ಬ್ರಿಡ್ಜ್ಗಳು ಮಾಡೋದಕ್ಕೆ PWD ಇಲಾಖೆಯವರು ಮಾಡ್ತಾರೆ. ಯಾರು ಅವ್ರು ಪೋಸ್ಕೋ ಕೇಸ್ ಸಿಗಕಂದ್ರೆ ಅವ್ರು ರಾಜಕೀಯದಲ್ಲಿ ಲಾಯಕ ಹೇಳಪ್ಪ ನೀನು, ಎಷ್ಟು ಕೇಸ್ಗಳಿದಾವ ಅವ್ರ ಮೇಲೆ? ಅವರು ವಾಟ್ ಮಾರಲ್ ರೈಟ್ he has to ask my resignation? Charge sheet is filed against him. ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡಿರುವಾಗ ಕೋರ್ಟ್ನವ್ರು ಏನೋ ಜಾಮೀನು ಕೊಟ್ಟಿದ್ದಾರೆ ಅಂತ ಹೊರಗಡೆ ಇದ್ದಾರೆ, ಇಲ್ಲರ ಒಳಗಡೆ ಇರ್ಬೇಕಾಗಿ ಇವೆಲ್ಲ ಅವ್ರು ಮಾಡೋದೆಲ್ಲ ಅವ್ರ ತಟ್ಟೆನಲ್ಲಿ ಯಜ್ಞ ಅಲ್ಲ, ಕತ್ತೆ ಬಿದ್ದಿದೆ. ಬಿಜೆಪಿ 21 ಪ್ರಕರಣಗಳು ನಾನೆಲ್ಲ ಅಸೆಂಬ್ಲಿನಲ್ಲಿ ಪ್ರಸ್ತಾಪ ಮಾಡಿದ್ದೀನಿ. ಅವೆಲ್ಲ ಕೆಲವೆಲ್ಲ ಈಗಾಗಲೇ CID ಎಂಕ್ವೈರಿ ಪ್ರಾರಂಭ ಆಗಿದೆ, ಇನ್ನು ಉಳಿದವಕ್ಕೂ ಎಂಕ್ವೈರಿ ಮಾಡ್ತೀವಿ. ಪ್ರವಾಹ
ಪರಿಸ್ಥಿತಿ ಎದುರಿಸಲು ಜಿಲ್ಲಾಧಿಕಾರಿಯ ಖಾತೆಯಲ್ಲಿ ಹಣ ಇದೆ, ಯಡಿಯೂರಪ್ಪ ನನಗೆ ರಾಜೀನಾಮೆ ಕೊಡಿ ಎಂದು ಹೇಳುವ ಅವರಿಗೆ ಯಾವುದೇ ನೈತಿಕತೆ ಇಲ್ಲ ಎಂದರು. ರಾಜಶೇಖರ್ ಹಿರೇಮಠ್, KMM ಕನ್ನಡ, ಗೋಕಾಕ್. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಮುಡಾ ಪ್ರಕರಣದಲ್ಲಿ ಬಿಜೆಪಿ ಆರೋಪ ಮಾಡುತ್ತಿದೆ. ಕಾನೂನಾತ್ಮಕ ಹೋರಾಟ ಮಾಡಲು ನಾವು ಸಿದ್ಧ. ಹೋರಾಟ ಬಗ್ಗೆ ಗಟ್ಟಿ ಧ್ವನಿಯಲ್ಲಿ ಮಾತನಾಡಿದ ಸಿದ್ದರಾಮಯ್ಯ. ಕಪಿಲೇಶ್ವರ ದೇಗುಲದಲ್ಲಿ ನೆರೆದಿದ್ದ ಅಪಾರ ಭಕ್ತರ ಸಮೂಹ. ಬೆಳಗಾವಿಯ ದಕ್ಷಿಣ ಕಾಶಿ ಎಂದೇ ಖ್ಯಾತವಾಗಿರುವ ಕಪಿಲೇಶ್ವರ ದೇಗುಲ. ಮಧ್ಯರಾತ್ರಿಯಿಂದ ದೇಗುಲದಲ್ಲಿ ವಿವಿಧ ಧಾರ್ಮಿಕ ಪೂಜೆ ಆರಂಭ. PSIನಿಂದ ಹೆಂಡತಿ ಮೇಲೆ ಮನಸೋ ಇಚ್ಛೆ ಹಲ್ಲೆ. ತೀವ್ರ ಹಲ್ಲೆಗೊಳಗಾದ ಪತ್ನಿ ಬೀಮ್ಸ್ ಆಸ್ಪತ್ರೆಗೆ ದಾಖಲು. ಪತ್ನಿ ಪ್ರತಿಮಾ ಕಣ್ಣು ಕುತ್ತಿಗೆ ಭಾಗಕ್ಕೆ ತೀವ್ರವಾಗಿ ಹಲ್ಲೆ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಇನ್ನೂ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ KMM ಕನ್ನಡ ಬೆಳಗಾವಿ ಸುದ್ದಿವಾಹಿನಿ. ಧನ್ಯವಾದಗಳು.